ಅಹಿಂದ ಅಂತ ಮಾಡಿಬಿಟ್ಟು ಬರೀ ರಾಜಕೀಯ ಚುಕ್ಕಾಣಿ ಹಿಡಿಯೋದಷ್ಟೇ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಭಿಕ್ಷುಕರಲ್ಲಿ ಒಬ್ಬರು ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಅಹಿಂದ ಮುಖ್ಯಮಂತ್ರಿ ಅಲ್ಲ, ಬಲಿಷ್ಠ ರಾಜಕಾರಣಿಗಳ ಒಕ್ಕೂಟದ ಮುಖ್ಯಮಂತ್ರಿ ನೀವು, ಶ್ರೀಮಂತರ ಮುಖ್ಯಮಂತ್ರಿಗಳು ನೀವು, ಕಟ್ಟಕಡೆಯ ಭಿಕ್ಷುಕರು ದಲಿತರಿಗೆ ಮುಖ್ಯಮಂತ್ರಿಗಳಲ್ಲ ನೀವು ಸಾಬೀತು ಮಾಡಿಬಿಟ್ರಿ. ಈಗ ನೀವು ಸಾಬೀತು ಮಾಡಿಬಿಟ್ರಿ. ಅಹಿಂದ ಅನ್ನೋದು ಪದನ ಅಪಾರ್ಥ ನಾಯಕ ನೀವು, ಅದಕ್ಕೆ ನಿಮಗೆ ಯೋಗ್ಯ ಆಗೋದಿಲ್ಲ ಅದು. ಇದೊಂದು ನಿನ್ನೆ ಬರೆದಂಥ ಒಂದು ಶಾಸನ ಇದೆಯಲ್ಲ, ಈ ನಮ್ಮೆಲ್ಲ 49 ಅಲೆಮಾರಿಗಳಿಗೆ ಇದೊಂದು ಮರಣ ಶಾಸನ ಅಂತೇಳಿ ಮೀಸಲಾತಿ ನಮ್ಗೆ ಕೊಟ್ಟರೆ ಅದ್ರ ಮುಖಾಂತರ ನಮ್ಮ ಮಕ್ಕಳು ಮರೆಯಾಗಲಿ, ನಮ್ಮ ಮುಂದಿನ ಒಂದು ಆರ್ಥಿಕವಾಗಿ ಸಬಲರಾಗಲಿ, ವಿದ್ಯಾಭ್ಯಾಸಕ್ಕಾಗಲಿ, ಮುಂದಿನ ಇವೆಲ್ಲ ಭಿಕ್ಷಾಟನೆ ಬಿಟ್ಟು ನಾವು 4 ಜನರಂತೆ ಬದುಕಲಿಕ್ಕೆ ನಮಗೊಂದು ಅವಕಾಶ ಆಗುತ್ತೆ. ಎಲ್ಲೋ ಒಂದು ಹತ್ರ ಗುಡಿಸ್ಲಾ ಹಾಕೊಂಡು ಇನ್ನೆಲ್ಲೋ ಜೀವನ ಮಾಡ್ತೀವಿ. ಇಂಥದ್ರಲ್ಲಿ ಎಜುಕೇಷನ್ ತೊಗೊಳ್ಳೋದೇ ತುಂಬ ಕಷ್ಟ. ಅವ್ರಿಗೆ ಸಿಗಬೇಕಾಗಿರೋಂಥ ಅವಕಾಶಗಳನ್ನ ಕಿತ್ಕೊಂಡ್ರೆ ಅದು ಯಾವ ಮಟ್ಟಿಗೆ ಸರಿ? ನಾವು ಇನ್ನೇನು ಲೈಫ್ ನೋಡೋಣ. ಅಲೆಮಾರಿ ಬುಡಕಟ್ಟು ಜನಾಂಗ ಅಂದರೆ ನಮ್ಮ ಎಲ್ಲ ಫಂಕ್ಷನ್ಗೆ ಎಲ್ಲ ಯೂಸ್ ಮಾಡ್ಕೊತಾರೆ ರಾಜಕೀಯ ನಾಯಕರು ಎಲ್ಲರೂ, ಮತ್ತೆ ಆಮೇಲೆ ಬಿಟ್ಬಿಡ್ತಾರೆ ನಮ್ಮನ್ನ ಅಷ್ಟೇ. ಮಳೆ ಬಂದರೆ ಒಚ್ಚಾಗಿ ಪಾಟಿಲ್ದಂಥ ಪರಿಸ್ಥಿತಿ ನಮ್ಮದು. ಇನ್ನೂ ಒಂದು ಹೋರಾಟಕ್ಕೆ ನಮ್ಮ ಕೈಲಿ ಶಕ್ತಿ ಇಲ್ಲ. ನಾವು ಭಿಕ್ಷಟಿನಲ್ಲಿ ಬರೀ ನಮ್ಮ ಹೊಟ್ಟೆ ಜೀವನ ತುಂಬ್ಕೊಂಡ್ರೆ ಆತು, ಹೋರಾಟ ಎಲ್ಲಿಂದ ಆಡ್ಬೇಕು ನಾವು? ಹಂಗಾಗಿ ದೂರದಿಂದ ಬರೋಕ್ಕಂತರೂ ಆಗಲ್ಲ. ಹೋರಾಟ ಮಾಡೋರು ನಾವಲ್ಲ. ಸಿದ್ದರಾಮಯ್ಯನವ್ರು ದಯವಿಟ್ಟು ಈ ಅಲೆಮಾರಿ ಸಮುದಾಯ 49 ಅಲೆಮಾರಿ ಸಮುದಾಯಗಳು ಇದನ್ನು ಗಮನಿಸಿ ದಯವಿಟ್ಟು ಒಂದಲ್ಲ 2 ನೀವು ಒಂದು ಮಂಜೂರು ಮಾಡಿ ಈ ಸಮುದಾಯಗಳಿಗೆ ಕೊಡೋಂಥ ಒಂದು ಅವಕಾಶ ಮಾಡಿ ದಯವಿಟ್ಟು ಕೊಡ್ರಿ. ನಮಗೆ ಯಾವುದೇ ರೀತಿಯಾದಂಥ ನಮ್ಮ ಕ್ಯಾಬಿನೆಟಲ್ಲಿ ಒಬ್ಬ ಶಾಸಕರಿಲ್ಲ, ನಮ್ಮ IPSಗಳ ಅಧಿಕಾರಿಗಳಿಲ್ಲ, IAS ಅಧಿಕಾರಿಗಳಿಲ್ಲ, ಯಾವುದೇ ಆದಂಥ ಅಧಿಕಾರಿಗಳಿಲ್ಲದ ಕಾರಣ ನಾವು ತುಂಬ ಈಗಾದರೂ ಕೂಡ ವಂಚಿತವಾಗಿ ನಮ್ಮ ಈ ರಾಜ್ಯದಲ್ಲಿ ಜೀವನ ಮಾಡ್ತಿದ್ದೇವೆ. ಅಸ್ಪೃಶ್ಯರವಾದಂಥ ಸಮುದಾಯಗಳನ್ನು ತಗೊಂಡೋಗಿ ಅಂಥ ಆನೆ ಬಲವಾದಂಥ ಸಮುದಾಯಗಳ ಜೊತೆಗೆ ಹಾಕಿದರೆ ನಮ್ಮ ಇರುವೆ ಅಂತ ಇರುವಂಥ ಸಮುದಾಯಗಳು ಅವ್ರ ಜೊತೆ ಜೀವನ ಮಾಡೋದು ಹೇಗೆ? ಆಗೋದಿಲ್ಲ. ನಿಮ್ಗೆ ಏನು ಡೆಮೋಕ್ರಸಿ ಕೊಟ್ಟಿದ್ದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಅಂತ. ನಮಗೆ ಇಲ್ಲಿ ಬೇಸಿಕ್ ನೀಡ್ಸ್ ಇಲ್ಲ ಅಂದ್ರೆ ನಾವೆಲ್ಲ ಅದ್ರ ಪಾಲಿಟಿಕ್ಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ದೆನ್ ಏನು ನೀಡ್ಸ್ ಇದೆ ಆ ನೀಡ್ಸಿಗೋಸ್ಕರನಾದರೂ ನಮಗೆ ರಿಸರ್ವೇಷನ್ ಬೇಕೇ ಬೇಕು. ಆ್ಯಂಡ್ ದೆನ್ ಮುಂದೆ ಫ್ಯೂಚರ್ ಕೂಡ ಇಲ್ಲೊಬ್ರು ಇದ್ದಾರೆ, ಈ ಕ್ಯಾಸ್ಟ್ ಅವ್ರು ಇದ್ದಾರೆ, ಈ ಕ್ಯಾಸ್ಟದೊಂದು ಬೆಳವಣಿಗೆ ಇದೆ, ನಮ್ದೊಂದು ಐಡೆಂಟಿಫಿಕೇಶನ್ ನಾವು ತೋರಿಸ್ಕೊಳ್ಳೋಕ್ಕೆ ರಿಸರ್ವೇಷನ್ ಬೇಕೇ ಬೇಕು. 49 ಸಮುದಾಯಕ್ಕೆ ಯಾರ್ಯಾರು ನಮ್ಮ ಸಾಂಸ್ಕೃತಿಕ ಪ್ರಪಂಚನ ಕರ್ನಾಟಕದ ಹೆಮ್ಮೆಯಿಂದ ಎತ್ತಿ ಹಿಡಿತಾ ಇದೆ, ನಮ್ಮ ಕಲೆಯ ಪ್ರಪಂಚ ಎತ್ತಿ ಹಿಡಿತಾ ಇದ್ದಾರೆ, ನಮ್ಮ ಭಾಷೆಯ ಒಂದು ಪ್ರಾದೇಶಿಕತೆ ಎತ್ತಿ ಹಿಡಿತಾ ಇದೆ. ಈ ಸಮುದಾಯಕ್ಕೆ ನ್ಯಾಯ ಒದಗಿಸೋದು ನಿಮ್ಮ ಕರ್ತವ್ಯ, ಒದಗಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಿಂದ ನ್ಯಾಯ ಸಿಗಲೇಬೇಕು. ನಾವು ನ್ಯಾಯ ಸಿಗೋವರೆಗೂ ಕೂಡ ನಾವು ಇಲ್ಲ ಹೋರಾಟ ಮಾಡೋರೆ. ನಾವು ಇಲ್ಲೇ ಕೂತ್ಕೊಳ್ತೀವಿ. 10 ದಿನ ಆಗಲಿ 100 ದಿನ ಆಗಲಿ 1 ವರ್ಷ ಆದರೂ ಕೂಡ ನಾವು ಇಲ್ಲೇ ಇರ್ತೀವಿ. ಉಪವಾಸ ಸತ್ಯಾಗ್ರಹ ಮಾಡಿ ಆದರೂ ನಮ್ಮ ಹಕ್ಕನ್ನು ನಾವು ಬೇರೆದೇನು ಕೇಳ್ತಾ ಇಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನಮ್ಮ ದಯಮಾಡಿ ನಮ್ಗೆ ಅದನ್ನು ಕೊಡಲೇಬೇಕು. ಅದು ಕೊಡಲಿಲ್ಲ ಅಂದರೆ ನಾವು ಸತ್ಯಾಗ್ರಹ ಆದರೂ ಮಾಡ್ತೀವಿ. ಮಾಡಿ ನಮ್ಮ ಹಕ್ಕನ್ನು ಪಡ್ಕೊಂಡು ಇಲ್ಲಿಂದ ಊರಿಗೆ ವಾಪಸ್ ಹೋಗ್ತೀವಿ. ಇಲ್ಲಾಂದರೆ ಕೂಡ ಇಲ್ಲೇ ನಾವು ಬೆಂಗಳೂರಲ್ಲೇ ಬೀದಿಯಲ್ಲಿ ರೋಡ್ಗಳಲ್ಲಿ ನಾವು ಗುಡಿಸ್ಲು ಹಾಕ್ಕೊಂಡು ಟೆಂಟ್ಗಳು ಹಾಕ್ಕೊಂಡು ಅಲೆಮಾರಿ ಜೀವನ ಹೆಂಗಿದೆ ಅಂತ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ತೋರಿಸ್ಬೇಕಾಗುತ್ತೆ. ನಾವು ಪ್ರತ್ಯಕ್ಷವಾಗಿ ತೋರಿಸ್ಬೇಕಾಗುತ್ತೆ. ಯಾರೇ ಬನ್ನಿ ನಿಮ್ಮ ನ್ಯಾಯಕ್ಕೋಸ್ಕರ ನಿಂತ್ಕೊಳ್ಳಿ, ನಾವು ಈ ಪಕ್ಷದ ಮೇಲೆ ಒತ್ತಡ ಹಾಕ್ತೀವಿ, ಕೋರ್ಟ್ಗೂ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ಎಲ್ಲೇ ಗುಡಾರಗಳಿದ್ದೀರಿ, ಗುಡಾರಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕೈಗೊಂದು ಬತ್ತಿ, ಈ ಪೀಡಾಂಬರಕಲ್ಲಿದ್ದೆ ಇಲ್ಲೇ ಮುದ್ದೆ. ಈ ಹೋರಾಟವನ್ನು ಯಶಸ್ವಿಯಾಗುವವರೆಗೆ ನಾವು ಬಿಡಂಗಿಲ್ಲ, ಬಿಡೋದು ಇಲ್ಲ ಕೂಡ. ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಇರುತ್ತೆ. ಕಡ್ಡಾಯವಾಗಿ ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ, ಮುಂದುವರಿಯುತ್ತೆ. ನಮಸ್ತೆ ವೀಕ್ಷಕರೇ, ಪೀಪಲ್ ಟಿವಿಗೆ ಸ್ವಾಗತ. ಒಳ ಮೀಸಲಾತಿಯನ್ನು ಜಾರಿ ಮಾಡಿದಂತಹ ರಾಜ್ಯ ಸರ್ಕಾರ ಅಲೆಮಾರಿ ಸಮುದಾಯದವರನ್ನು ಪ್ರವರ್ಗ 3ಕ್ಕೆ ಸೇರಿಸಿದೆ. ಇದರಿಂದ ಅವರಿಗೆ ಅನ್ಯಾಯ ಆಗಿದೆ ಅಂತಹ ರಾಜ್ಯಾದ್ಯಂತ ಅಲೆಮಾರಿಗಳೆಲ್ಲ ಸೇರಿ ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ತುಂಬ ಅತಿ ಸಣ್ಣ ಸಮುದಾಯದವರು, ಅತಿ ಸೂಕ್ಷ್ಮ ಸಮುದಾಯದವರು 49 ಸಮುದಾಯಗಳಲ್ಲಿ ನಮ್ಮದು ಸಿಂಧೋಳ ಸಮುದಾಯದ ಒಂದು. ನಮಗೆ ಎಲ್ಲರೂ ವಿದ್ಯಾಭ್ಯಾಸ ಇಲ್ಲ, ಮೊದಲನೇದಾಗಿ ಎಲ್ಲ ವಿದ್ಯಾಭ್ಯಾಸ ಇಲ್ಲ, ಎಲ್ಲ ಭಿಕ್ಷಾಟನೆ. ಇದರ ಅಮ್ಮನ ಎತ್ಕೊಂಡು ಮೊದಲಿಂದ ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ. ಈಗಿನ ಸರ್ಕಾರ ಭಿಕ್ಷಾಟನೆ ಮಾಡಬೇಡ್ರಿ, ಮಕ್ಕಳನ್ನ ಶಾಲೆ ಕಳಿಸ್ರಿ ಅದಂತ ಹೇಳ್ತಾ ಇದೆ. ಆದರೂ ಶಾಲೆಗೆ ಮಕ್ಕಳು ಕಳಿಸ್ತಾ ಇದ್ದೀವಿ. ಆದರೂ ನಾವು ಕಷ್ಟಪಟ್ಟು ದುಡಿಬೇಕು. ದುಡಿಯೋರಿಗೆ ದಾರಿ ಇಲ್ಲ, ಏನು ಕೆಲಸಗಳಿಲ್ಲ, ಮತ್ತು ನಾವು ಇದೊಂದೇ ವೃತ್ತಿ ಇರೋದು. ಆದ್ದರಿಂದ ಸರ್ಕಾರ ನಮಗೆ 1% ಮೀಸಲಾತಿನ ಎತ್ತಿಟ್ಟಿತ್ತು. ಅದನ್ನು ಕೂಡ ಈಗ ಒಂದು ದಬ್ಬಾಳಿಕೆ ದೊಡ್ಡ ಸಮುದಾಯಗಳನ್ನು ಅದ್ರ ಬಗ್ಗೆ ಸೇರಿಸಿ ನಮಗೆ ತುಂಬ ಅನ್ಯಾಯಗಳು ಮಾಡ್ತಿದ್ದಾರೆ ಸರ್ಕಾರದವರು. ಅದಕ್ಕಾಗಿ ನಮಗೆ ಪ್ರತ್ಯೇಕವಾಗಿ ನಮಗೆ 1% ಮೀಸಲಾತಿ ನಮಗೆ ಕೊಟ್ಟರೆ ನಾವು ಅದರಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ನಾವು ಮುಂದಿನ ಒಂದು ಆರ್ಥಿಕವಾಗಿ ಸಬಲರಾಗಕ್ಕೆ ಒಂದು ಒಳ್ಳೆಯದಾಗುತ್ತೆ ಅಂತ ನಾವು ಒಂದು ಹೋರಾಟ ನಡೆಸ್ತಾ ಇದ್ದೀವಿ. ನಾವು ಪ್ರತ್ಯೇಕವಾಗಿ ನಮಗೆ ಒಳ ಮೀಸಲಾತಿ 1% ನಮಗೆ ಬೇಕೇ ಬೇಕು. ಅದಕ್ಕೋಸ್ಕರ ನಾವು ಹೋರಾಟ ಮಾಡಲಿಕ್ಕೆ ಬಂದಿದ್ದೀವಿ. ನಾವು ಅಲೆಮಾರಿಗಳು ತುಂಬ ಸೂಕ್ಷ್ಮ ಇಲ್ಲಿ ಗುಡಿಸಲಲ್ಲಿ ಗುಡಾರಗಳಲ್ಲಿ ಗಾಳಿ ಬೆಳಕಿಲ್ಲದೆ, ಕರೆಂಟ್ ಇಲ್ಲದೆ, ಒಂದೊತ್ತು ಊಟ ಸರಿಯಾಗಿಲ್ಲದೆ ಗುಡಿಸಲುಗಳ ಜೀವನ ಮಾಡ್ತಾಯಿದ್ದೀವಿ. ನಾವು ಅದನ್ನು ಈ ಸರ್ಕಾರ ಎಲ್ಲ ನೋಡಿದೆ. ಎಲ್ಲ ಪ್ರತಿಯೊಂದು ಕೂಡ ನಾವು ವಿಡಿಯೋಗಳಾಗಲಿ ಮೊಬೈಲ್ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಂಡಿವಿ. ಆದರೂ ಕೂಡ ನಮ್ಮ ಬಗ್ಗೆ ಯಾವುದೇ ಸರ್ಕಾರಗಳು ತಿರುಗಿ ಒಂದು ಕಣ್ಣೆತ್ತು ಕೂಡ ನೋಡಿಲ್ಲ. ಅದರಲ್ಲಿ 1% ಸರ್ಕಾರ ನಮಗೆ ಕಾಂಗ್ರೆಸ್ ಸರ್ಕಾರ 1% ನೀಡಿತ್ತು.
ಅದನ್ನು ಮತ್ತೆ ಯಾವುದ್ಯಾವುದೋ ಏನೋ ಒಳಗೆ ಯಾವುದಕ್ಕಂತ ಒಳಗೆ ಏನಂತ ಗೊತ್ತಿಲ್ಲ. ನಮ್ಮ ಮೀಸಲಾತಿ ಕೂಡ ದೊಡ್ಡ ಬಲಾಢ್ಯವಾದ ಸಮುದಾಯಗಳ ಜೊತೆಗೆ ನಮಗೆ ಸೇರಿಸಿ ನಮಗೆ ತುಂಬ ಅನ್ಯಾಯ ಮಾಡ್ತಿದೆ ಸರ್ಕಾರ. ಅದಕ್ಕಾಗಿ ನಾವು ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ. ನಮಗೆ 1% ಮೀಸಲಾತಿಯನ್ನು ನಮಗೆ ಕೊಡಬೇಕು. ನಾವು ಆರ್ಥಿಕವಾಗಿ ಸಬಲರಾಗಿ ವಿದ್ಯಾಭ್ಯಾಸಕ್ಕಾಗಿ ಪ್ರತಿಯೊಂದರಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸಕ್ಸಸ್ ಆಗೇ ಆಗುತ್ತೆ. ಯಾಕಂದರೆ ನಾವು ಈಗ ಹೋರಾಟಕ್ಕೆ 49 ಸಮುದಾಯಗಳು ಈಗ ಬೀದಿಗಿಳಿದಿದ್ದೀವಿ. ಇದರಿಂದ ನ್ಯಾಯ ಸಿಗಲೇಬೇಕು. ನಾವು ನ್ಯಾಯ ಸಿಗೋವರೆಗೂ ಕೂಡ ನಾವು ಇಲ್ಲ ಹೋರಾಟ ಮಾಡೋರೆ. ನಾವು ಇಲ್ಲೇ ಕೂತ್ಕೊಳ್ತೀವಿ. 10 ದಿನ ಆಗಲಿ 100 ದಿನ ಆಗಲಿ 1 ವರ್ಷ ಆದರೂ ಕೂಡ ನಾವು ಇಲ್ಲೇ ಇರ್ತೀವಿ. ಉಪವಾಸ ಸತ್ಯಾಗ್ರಹ ಮಾಡಿ ಆದರೂ ನಮ್ಮ ಹಕ್ಕನ್ನು ನಾವು ಬೇರೆದೇನು ಕೇಳ್ತಾ ಇಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನಮ್ಮ ದಯಮಾಡಿ ನಮ್ಗೆ ಅದನ್ನು ಕೊಡಲೇಬೇಕು. ಅದು ಕೊಡಲಿಲ್ಲ ಅಂದರೆ ನಾವು ಸತ್ಯಾಗ್ರಹ ಆದರೂ ಮಾಡ್ತೀವಿ. ಮಾಡಿ ನಮ್ಮ ಹಕ್ಕನ್ನು ಪಡ್ಕೊಂಡು ಇಲ್ಲಿಂದ ಊರಿಗೆ ವಾಪಸ್ ಹೋಗ್ತೀವಿ. ಇಲ್ಲಾಂದರೆ ಕೂಡ ಇಲ್ಲೇ ನಾವು ಬೆಂಗಳೂರಲ್ಲೇ ಬೀದಿಯಲ್ಲಿ ರೋಡ್ಗಳಲ್ಲಿ ನಾವು ಗುಡಿಸ್ಲು ಹಾಕ್ಕೊಂಡು ಟೆಂಟ್ಗಳು ಹಾಕ್ಕೊಂಡು ಅಲೆಮಾರಿ ಜೀವನ ಹೆಂಗಿದೆ ಅಂತ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ತೋರಿಸ್ಬೇಕಾಗುತ್ತೆ. ನಾವು ಪ್ರತ್ಯಕ್ಷವಾಗಿ ತೋರಿಸ್ಬೇಕಾಗುತ್ತೆ. ಆಗುತ್ತೆ ಮೇಡಮ್, ಆಗುತ್ತೆ. ಈಗ ದಲಿತ ಸಮುದಾಯಗಳ ಮುಂದೆ ಮಾದಿಗ ಸಮುದಾಯಗಳಾಗಿರ್ಬೋದು, ವಿವಿಧ ಸಮುದಾಯಗಳು ನಮಗೆ ಬೆನ್ನೆಲುಬಾಗಿ ಬಂದಿದ್ದಾರೆ. ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಅವರಿಗೆ 6% ಮೀಸಲಾತಿ ಮತ್ತು ಇನ್ನೊಂದು ಸಮುದಾಯಕ್ಕೆ 6% ಮೀಸಲಾತಿ ಒದಗಿಸಿದ್ರು. ಅವರು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈಗ ಮಾದಿಗ ಸಮುದಾಯದವರಾಗಲಿ ಮತ್ತೊಂದು ಹಲವಾರು ಸಮುದಾಯಗಳು ನಮ್ಮ ಜೊತೆ ನಿಂತಿದ್ದಾರೆ. ಅವರು ಕೂಡ ಈಗೆಲ್ಲ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರು ನಮಗೆ ಜೈ ತೋರಿಸ್ತಾರೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ. ಪರಿಗಣಿಸ್ತಾರೆ ಮೇಡಮ್, ಯಾಕಂದ್ರೆ ಪರಿಗಣಿಸಲೇಬೇಕು. ಯಾಕಂದರೆ ನಾವು ಬೇರೆ ಏನು ನಾವು ಒತ್ತಾಯವಾಗಿ ಏನು ಕೇಳ್ತಾ ಇಲ್ಲ, ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಾ ಇದ್ದೀವಿ. ನಮಗೆ ಮೀಸಲಿಟ್ಟ ಸರ್ಕಾರದ ನಮ್ಮ ಮೀಸಲಾತಿಗಳನ್ನ ಕೇಳ್ತಾ ಇದ್ದೀವಿ. ನಾವು ಬೇರೆ ಏನು ಕೇಳ್ತಾ ಇಲ್ಲ. ನಾವು ಬದುಕಲಿಕ್ಕೆ ಕೇಳ್ತಾ ಇದ್ದೀವಿ. ನಾವೇನು ಆಸ್ತಿ ಮಾಡ್ಕೋಬೇಕು ಏನು ಬೇರೆ ಅಂತ ಉದ್ದೇಶ ಏನಿಲ್ಲ. ನಮ್ಮ ಮಕ್ಕಳಿಗೋಸ್ಕರ ಆಗಲಿ ನಮಗೋಸ್ಕರ ನಮ್ಮ ಮುಂದಿನ ಜೀವನದ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಹಕ್ಕುಗಳನ್ನ ಕೇಳ್ತಾ ಇದ್ದೀವಿ. ಮೀಸಲಾತಿ ನಮ್ಗೆ ಕೊಟ್ಟರೆ ಅದ್ರ ಮುಖಾಂತರ ನಮ್ಮ ಮಕ್ಕಳು ಮರಿ ಆಗಲಿ ನಮ್ಮ ಮುಂದಿನ ಒಂದು ಆರ್ಥಿಕವಾಗಿ ಸಬಲರಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ಮುಂದಿನ ಇವೆಲ್ಲ ಭಿಕ್ಷಾಟನೆ ಬಿಟ್ಟು ನಾವು 4 ಜನರಂತೆ ಬದುಕಲಿಕ್ಕೆ ನಮಗೊಂದು ಅವಕಾಶ ಆಗುತ್ತೆ. ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಹೇಳ್ಬೇಕಾಗತ್ತೆ ಅಂದರೆ ನಮ್ಮ ಸಿದ್ದರಾಮಯ್ಯ ಮೇಲೆ ಭಾಳ ತುಂಬ ನಂಬಿಕೆ ಇತ್ತು. ನಮಗೆ ಏನು ನಂಬಿಕೆ ಇತ್ತಪ್ಪ ಅಂತಂದರೆ ನಮ್ಮ ಅಲೆಮಾರಿ ಸಮುದಾಯದ ಪರ ಇದ್ದಾರೆ, ಅವರು ಶೋಷಿತರ ಪರ ಇದ್ದಾರೆ, ಆಮೇಲೆ ಭಾಳ ತುಂಬ ಕೀಳುಮಟ್ಟವಾದಂಥ ಸಮುದಾಯದ ಪರ ಇದ್ದಾರೆ ಅಂತೇಳಿ ನಾನು ತುಂಬ ಸಿದ್ದರಾಮಯ್ಯ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ವಿ. ಬಟ್ ಮೊನ್ನೆ ಒಳ ಮೀಸಲಾತಿ ವಿಚಾರವಾಗಿ ಸಚಿವರ ಸಂಪುಟದಲ್ಲಿ ಮೊನ್ನೆ ನಾವು ನಾಗಮೋಹನ್ ದಾಸರವರ ವರದಿ ಪ್ರಕಾರ 59 ಅಲೆಮಾರಿ ಸಮುದಾಯಗಳಿಗೆ 1% ಮೀಸಲಾತಿಯನ್ನು ಕೊಡಬೇಕಂತೇಳಿ ಆದೇಶ ಮಾಡಿದ್ದರು ನಮ್ಮ ನಾಗಮೋಹನ್ ದಾಸರವರು. ಆದರೂ ಕೂಡ ಮೊನ್ನೆ ಸಚಿವ ಸಂಪುಟದಲ್ಲಿ ಬಲಾಢ್ಯ ಸಮುದಾಯಗಳು ಆಗಿರುವಂಥ ಕೊರಮ, ಕೊರಚ, ಲಂಬಾಣಿ, ಬೋವಿ ಈ ಸಮುದಾಯಗಳ ಜೊತೆಗೆ ನಮ್ಮ ಅಸ್ಪೃಶ್ಯರತವಾದಂಥ ಸಮುದಾಯಗಳನ್ನು ತಗೊಂಡೋಗಿ ಅಂಥ ಆನೆ ಬಲವಾದಂಥ ಸಮುದಾಯಗಳ ಜೊತೆಗೆ ಹಾಕಿದರೆ ನಮ್ಮ ಇರುವೆ ಅಂತ ಇರುವಂಥ ಸಮುದಾಯಗಳು ಅವ್ರ ಜೊತೆ ಜೀವನ ಮಾಡೋದು ಹೇಗೆ ಆಗೋದಿಲ್ಲ. ಯಾಕಂತಂದರೆ ನಾವು ಗುಡಿಸಲಲ್ಲಿ ಇಟ್ಕೊಂಡು ಜೀವನ ಮಾಡೋರು, ಭಿಕ್ಷಾಟನೆ ಮಾಡ್ಕೊಂಡು ತಿನ್ನೋರು. ನಮಗೆ ಯಾವುದೇ ರೀತಿಯಾದಂಥ ನಮ್ಮ ಕ್ಯಾಬಿನೆಟಲ್ಲಿ ಒಬ್ಬ ಶಾಸಕರಿಲ್ಲ, ನಮ್ಮ IPSಗಳ ಅಧಿಕಾರಿಗಳಿಲ್ಲ, IAS ಅಧಿಕಾರಿಗಳಿಲ್ಲ, ಯಾವುದೇ ಆದಂಥ ಅಧಿಕಾರಿಗಳಿಲ್ಲದ ಕಾರಣ ನಾವು ತುಂಬ ಈಗಾದರೂ ಕೂಡ ವಂಚಿತವಾಗಿ ನಮ್ಮ ಈ ರಾಜ್ಯದಲ್ಲಿ ಜೀವನ ಮಾಡ್ತಿದ್ದೇವೆ. ಆದ ಕಾರಣ ಈ ಒಳ ಮೀಸಲಾತಿ ವಿಚಾರವಾಗಿ 59 ಅಲೆಮಾರಿ ಸಮುದಾಯಗಳಿಗೆ ಪ್ರಾಮುಖ್ಯತೆಯಾಗಿ 1% ಮೀಸಲಾತಿಯನ್ನು ಕೊಡಲೇಬೇಕಂತೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬೇಡಿಕೊಳ್ತಿದ್ದೇವೆ. ಏನಕ್ಕಪ್ಪ ಅಂತಂದರೆ ತುಂಬ ಶೋಷಿತರವಾಗಿ ತುಂಬ ವಂಚನವಾಗಿ ಜೀವನ ಮಾಡ್ತಿರೋ ಒಂದು ಕರ್ನಾಟಕದಲ್ಲಿ ಅಂತಂದರೆ ನಾವು 59 ಸಮುದಾಯದವರು ಅಂತ ಹೇಳಿ ನಾನು 4 ಮಾತು ಮುಗಿಸ್ತೇನೆ. ಸೂರು ಇಲ್ಲದಂಥ ಜೀವನ ಮಾಡೋಂಥ ಅಲೆಮಾರಿ ಸಮುದಾಯದವ್ರು ನಾವು. ಸೂರು ಇಲ್ಲ, 3 ಗೂಟ ನಮ್ಮವು, 3 ಗುಡಿಸಲುಗಳಿಗೆ ಸೀಮಿತ ಆದಂಥ ನಾವು ಸಿಂಧೋಳ ಸಮುದಾಯದವರು. ಇದು ಬಲಡ್ಡಿ ಸಮುದಾಯಗಳ ಮೇಲೆ ನಮ್ಮನ್ನು ಹಾಕಿದರೆ ನಮ್ಮ ಪರಿಸ್ಥಿತಿಗಳು ಯಾವ ನಮೂನಿ ಇರುತ್ತೆ ಅಂತ ತಾವೇ ಯೋಚನೆ ಮಾಡಿ. ಅದಕ್ಕೆ ಅಲೆಮಾರಿ ಸಮುದಾಯಗಳು ನಮ್ಮ ಪರಿಸ್ಥಿತಿಗಳು ಗಂಭೀರತೆ ಆಗಿರ್ತದೆ. ಮಳೆ ಬಂದರೆ ಒಚ್ಚಾಗಿ ಪಾಟಿಲ್ದಂಥ ಪರಿಸ್ಥಿತಿ ನಮ್ಮದು. ಇನ್ನೂ ಒಂದು ಹೋರಾಟಕ್ಕೆ ನಮ್ಮ ಕೈಲಿ ಶಕ್ತಿ ಇಲ್ಲ. ನಾವು ಭಿಕ್ಷಟಿನಲ್ಲಿ ಬರೀ ನಮ್ಮ ಹೊಟ್ಟೆ ಜೀವನ ತುಂಬ್ಕೊಂಡ್ರೆ ಆತು. ಹೋರಾಟ ಎಲ್ಲಿಂದ ಆಡ್ಬೇಕು ನಾವು? ಹಂಗಾಗಿ ದೂರದಿಂದ ಬರೋಕ್ಕಂತರೂ ಆಗಲ್ಲ. ಹೋರಾಟ ಮಾಡೋರು ನಾವಲ್ಲ. ಸಿದ್ದರಾಮಯ್ಯನವ್ರು ದಯವಿಟ್ಟು ಈ ಅಲೆಮಾರಿ ಸಮುದಾಯ 49 ಅಲೆಮಾರಿ ಸಮುದಾಯಗಳು ಇದನ್ನು ಗಮನಿಸಿ ದಯವಿಟ್ಟು ಒಂದಲ್ಲ 2 ನೀವು ಒಂದು ಮಂಜೂರು ಮಾಡಿ ಈ ಸಮುದಾಯಗಳಿಗೆ ಕೊಡೋಂಥ ಒಂದು ಅವಕಾಶ ಮಾಡಿ ದಯವಿಟ್ಟು ಕೊಡ್ರಿ. ಇಲ್ಲ, ಈಗ ಆಲ್ರೆಡಿ ಎಲ್ಲ ಕ್ಯಾಸ್ಟವ್ರಿಗೂ ಕೂಡ ಫಂಡಮೆಂಟಲ್ ನೀಡ್ಸ್ ಅಂತೂ ಇದೆ. ಅಟ್ಲೀಸ್ಟ್ ಮನೆ ಇರೋ ಪ್ಲೇಸ್ ಎಲ್ಲದೂ ಇದೆ.
ಬಟ್ ನಮ್ಮ ಕ್ಯಾಸ್ಟಿಗೆ ಕಂಪೇರ್ ಮಾಡಿದ್ರೆ ಲೈಕ್ ನಮ್ಮದು ಅಂತ ಹೇಳಲ್ಲ, ಈ 49 ಕ್ಯಾಸ್ಟ್ಗಳಿಗೂ ಕಂಪೇರ್ ಮಾಡಿದ್ರೆ ಬೇಸಿಕ್ ನೀಡ್ಸ್ ಕೂಡ ಇಲ್ಲ. ಈ ರಿಸರ್ವೇಷನ್ ನಮಗೆ ಬೇರೆಯವ್ರಿಗೆ ಕೊಟ್ಟಿರೋದಕ್ಕೇನು ತೊಂದರೆ ಅಂತ ನಮ್ಗೆ ಅನಿಸಿಲ್ಲ. ಬಟ್ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಿ ಅನ್ನೋದು ನಮ್ಮ ಪಾಯಿಂಟ್ ಆಫ್ ವ್ಯೂ ಇರೋದು. ಈ ಮುಂಚೆ ಇದು ಏನು ಪಾರ್ಲಿಮೆಂಟರಲ್ಲಿ ಇದು ಬಿಲ್ ಪಾಸ್ ಆಗಿನ ಮುಂಚೆ ಏನು ಹೇಳಿದ್ರು ಅಂದರೆ ಇಲ್ಲ 49 ಅಲೆಮಾರಿ ಕ್ಯಾಸ್ಟ್ಗಳಿಗೆ 1% ರಿಸರ್ವೇಷನ್ ಕೊಡ್ತೀವಿ ಅಂತಲೇ ಹೇಳಿದ್ದು. ಸಡನ್ ಆಫ್ ಕಾಸ್ಟ್ ನೋಡಿದರೆ ನಮ್ಮನ್ನು ಮತ್ತೆ ಆ 4 ಕ್ಯಾಸ್ಟ್ ಜೊತೆ ಮರ್ಜ್ ಮಾಡಿದರೆ ಹೆಂಗಾಗುತ್ತೆ ಅಂದರೆ ಕುದುರೆ ಜೊತೆ ಕತ್ತೆನೂ ರೇಸಿಗೆ ಬಿಟ್ಟಂಗೆ ಆಗುತ್ತೆ. ಕುದುರೆ ವ್ಯಾಲ್ಯೂ ಕುದುರೆನೇ, ಕತ್ತೆ ವ್ಯಾಲ್ಯೂ ಕತ್ತೆನೇ. ಈಗ ಆಲ್ರೆಡಿ ನಾವಂತೂ ಸಡನ್ನಾಗಿ ಕುದುರೆ ಆಗೋಕ್ಕಾಗಲ್ಲ. ಸೊ ಅವ್ರ ಪಾಯಿಂಟ್ ಆಫ್ ಇಂದ ಅವ್ರಿಗೆ ಏನು ಕೊಟ್ಟಿದ್ದೀರಾ ಇರಲಿ, ನಮಗೂ ಕೂಡ 1% ರಿಸರ್ವೇಷನ್ ಕೊಟ್ಟರೆ. ಫಾರ್ ಎಕ್ಸಾಂಪಲ್ ನಾನು ಕೂಡ ಎಜುಕೇಷನ್ ಮಾಡಿದ್ದೀನಿ ಆಯಿತಾ, ನಾನು ಡಬಲ್ ಡಿಗ್ರಿ ಗ್ರಾಜುಯೇಟೆಡ್ ಆದರೂ ಕೂಡ ಜಾಬ್ಗೋಸ್ಕರ ನಾನು ಫೈಟ್ ಮಾಡ್ತಿದ್ದೀನಿ. ಇವಾಗ ನನಗೆ ಸಪ್ರೇಟ್ ರಿಸರ್ವೇಷನ್ ಇಲ್ಲ ಅಂದರೂ ಕೂಡ ನಾನು ಅವ್ರ ಜೊತೆ ಫೈಟ್ ಮಾಡಿ ಅಂದರೆ ಏನು ಕರೆಕ್ಟ್ ಆಗುತ್ತೆ ಹೇಳಿ. ಆಲ್ರೆಡಿ ಅವ್ರ ಫ್ಯಾಮಿಲಿಯಲ್ಲಿ ಕೂಡ ಈಗ ಆಲ್ರೆಡಿ ಪಾಲಿಟಿಕಲಿ ಆಗಿರ್ಬೋದು, ಎಕಾನಮಿಕಲಿ, ಸೋಷಿಯಲಿ ಎಲ್ಲ ಥರ ಫೀಲ್ಡಲ್ಲೂ ಕೂಡ ಅವ್ರು ಗ್ರೋತಪ್ ಆಗಿದ್ದಾರೆ, ಡೆವಲಪ್ ಕೂಡ ಆಗಿದ್ದಾರೆ. ಬಟ್ ನಮ್ಮಲ್ಲಿ ನೋಡೋಕೆ ಹೋದರೆ ನೀವು ಪಾಲಿಟಿಕ್ಸಲ್ಲಿ ಎಲ್ಲೂ ಕೂಡ ನೋಡೋಕ್ಕಾಗಲ್ಲ, ಎಕಾನಮಿಕಲ್ಲೂ ನೋಡೋಕ್ಕಾಗಲ್ಲ, ಸೋಷಿಯಲ್ ಅಂತೂ ಮೊದಲೇ ನೋಡೋಕ್ಕಾಗಲ್ಲ. ಎಲ್ಲೋ ಒಂದು ಹತ್ರ ಗುಡಿಸ್ಲ ಹಾಕೊಂಡು ಇನ್ನೆಲ್ಲೋ ಜೀವನ ಮಾಡ್ತೀವಿ. ಇಂಥದ್ರಲ್ಲಿ ಎಜುಕೇಷನ್ ತೊಗೊಳ್ಳೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಇನ್ನೇನೋ ಸಮ್ ಆಫ್ ಪೀಪಲ್ಸ್ ಇವಾಗ ಹೊಸದಾಗಿ ಜನ್ರೇಷನ್ ಕಡೆ ಬರ್ತಿದ್ದಾಗಲೂ ಕೂಡ ಅವ್ರಿಗೆ ಸಿಗಬೇಕಾಗಿರೋಂಥ ಅವಕಾಶಗಳನ್ನ ಕಿತ್ಕೊಂಡ್ರೆ ಅದು ಯಾವ ಮಟ್ಟಿಗೆ ಸರಿ. ನಾವು ಇನ್ನೇನು ಲೈಫ್ ನೋಡೋಣ, ನಾವೇ ಲೈಫ್ ನೋಡೋಕ್ಕಾಗಿಲ್ಲ ಅಂದರೆ ನಮ್ಮ ಹಿಂದೆ ಬರೋ ಫ್ಯೂಚರ್ಗೆ ನಾವೇನು ಹೇಳೋಕ್ಕಾಗುತ್ತೆ. ಓಕೆನಾ, ಅವ್ರಿಗೆ ಈಗ ಎಲ್ರಿಗೂ ಬಿಗ್ ಕ್ವೆಶನ್ ಮಾರ್ಕ್ ಒಂದಿದೆ. ಲೈಫ್ ನಾವು ಈಗ ಎಜುಕೇಷನ್ ಮಾಡಿದ ತಕ್ಷಣ ಜಾಬ್ ಸಿಗುತ್ತಾ ಅದು ಇದು ಅಂತ. ಬೇಸಿಕ್ ನೀಡ್ಸೇ ಮನುಷ್ಯನಿಗೆ ಯಾವನು ವಿದ್ಯೆ ಪಡೆದಿರ್ತಾನೋ ಅವನು ಒಬ್ಬ ಪ್ರಜಾಪ್ರಭುತ್ವಕ್ಕೆ ಒಂದು ರೋಲ್ ಆಫ್ ಮಾಡೆಲ್ ಅಂತ ಹೇಳ್ಬೋದು. ಆ ಥರ ರೋಲ್ ಆಫ್ ಮಾಡೆಲ್ನ ನೀವು ಕ್ರಿಯೇಟ್ ಮಾಡ್ತಿಲ್ಲ ಅಂದರೆ ನಿಮ್ಗೆ ಏನು ಡೆಮೋಕ್ರಸಿ ಕೊಟ್ಟಿರೋದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಅಂತ. ನಮಗೆ ಇಲ್ಲಿ ಬೇಸಿಕ್ ನೀಡ್ಸ್ ಇಲ್ಲ ಅಂದರೆ ನಾವೆಲ್ಲ ಅದು ಪಾಲಿಟಿಕ್ಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ದೆನ್ ಏನು ನೀಡ್ಸ್ ಇದೆ ಆ ನೀಡ್ಸಿಗೋಸ್ಕರನಾದರೂ ನಮಗೆ ರಿಸರ್ವೇಷನ್ ಬೇಕೇ ಬೇಕು. ಆ್ಯಂಡ್ ದೆನ್ ಮುಂದೆ ಫ್ಯೂಚರ್ ಕೂಡ ಇಲ್ಲೊಬ್ಬರು ಇದ್ದಾರೆ, ಈ ಕ್ಯಾಸ್ಟ್ ಅವ್ರು ಇದ್ದಾರೆ, ಈ ಕ್ಯಾಸ್ಟದೊಂದು ಬೆಳವಣಿಗೆ ಇದೆ, ನಮ್ಮದೊಂದು ಐಡೆಂಟಿಫಿಕೇಷನ್ ನಾವು ತೋರಿಸ್ಕೊಳ್ಳೋಕ್ಕೆ ರಿಸರ್ವೇಷನ್ ಬೇಕೇ ಬೇಕು. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರು ನಾನು ಅವ್ರ ತಪ್ಪು ಇವ್ರ ತಪ್ಪು ಅಂತ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಇದೆಲ್ಲ ಮುಂಚೆ ಚರ್ಚಿತವಾಗೇ ಬಂದಿದೆ. ಅವ್ರಿಗೆ ಏನು ಕೊಟ್ಟಿದ್ರಲ್ಲ ಅದ್ರ ಜೊತೆ ನಮಗೂ ಕೂಡ 1% ರಿಸರ್ವೇಷನ್ ಕೊಡಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. 17% ಅದೇ ಅಲೆಮಾರಿ ಸಂಘ ಅಂತ ಕೊಡ್ತಿದ್ರು. ಇವಾಗ ಏನಿಲ್ಲ, ಎಲ್ಲ ನಮ್ಮ ಅಲೆಮಾರಿ ಸಂಘ ತಗೊಂಡೋಗಿ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೆ ಹಾಕ್ಯಾರ. ಆದರೆ ನಮಗೇನು ಬರ್ತಾ ಇಲ್ಲ ಸೌಲಭ್ಯ. ಮಲ ಇದ್ದಂಗೆ ನಮ್ಮ ಕ್ಯಾಸ್ಟ್ ಮಲ ಇದ್ದಂಗೆ, ಅವರು ಹುಲಿ ಇದ್ದಂಗೆ. ಹುಲಿ ಕಡೆಗೆ ಹೋಗಿ ನಮ್ಮ ಮಲ ಕೊಟ್ಟರೆ ನಮ್ಮದು ಬದುಕ್ತೀವಿ, ನಾವು ಬದುಕಲ್ಲ. ನಾವು ಭಾರಿ ಅನ್ಯಾಯ ಆಗುತ್ತದೆ. ಸಿದ್ದರಾಮಯ್ಯವರೇ ದಯವಿಟ್ಟು ನಮಗೆ ನ್ಯಾಯ ಒದಗಿಸಿಕೊಡಿ, ನಮಗೆ ಒಂದು ಮೀಸಲಾತಿ ಕೊಡಿ, 1% ಕೊಡಿ ಸಪ್ರೇಟು. ಅದರಲ್ಲಿ ಹುಲಿ ಕಡೆಗೆ ನಮ್ಮದು ಮೊಲ ಹಾಕಿದರೆ ಬದುಕಲ್ಲ, ಮೊಲ ತಿಂದುಬಿಡ್ತದೆ ಹುಲಿ. ಇಷ್ಟು ಅನ್ಯಾಯ. ನಾವು ಹಿಂದುಳಿದ ಸಮಾಜ ನಮ್ಮದು ಪೂರ್ತಿ ಅನ್ಯಾಯ. ಬಡವರಾಗಿದ್ವಿ ನಾವು, ನಮಗೇನು ಇಲ್ಲ. ನಾವು ಭಿಕ್ಷೆ ಬೇಡಿ ತಿಂಬೋರು, ನಿಮ್ಮ ಹತ್ರ ಭಿಕ್ಷೆ ಬೇಡಿ ತಿಂಬೋರು. ನಾವು ಈ ಥರ ವೇಷ ಹಾಕಿ ನಾವೆಲ್ಲ ಭಿಕ್ಷೆ ಬೇಡಿ ತಿಂಬೋರು. ಭಿಕ್ಷೆ ಬೇಡಿ ಬದುಕೋರಿಗೆ ನಾವು ಮೂಡ್ರು ಓದಿದ್ರು ಕೂಡ ಏನು ಜಾಬ್ ಕೊಡ್ತಾ ಇಲ್ಲ. ನಮಗೆ ಭಾರಿ ಅನ್ಯಾಯ ಆಗಿದೆ. ದಯವಿಟ್ಟು ಸಿದ್ದರಾಮಯ್ಯವರೇ ನಮಗೆ ನ್ಯಾಯ ಒದಗಿಸಿ ಕೊಡಿ. 1% ಆಗಲಿ ಕೊಡಿ, ನಮಗೆ ಸಾಕು ಅಷ್ಟೇ. 49 ಸಮುದಾಯ ಇರೋದು, ಅದರಲ್ಲಿ ಬೇರೆ 10 ಸಮಾಜಗಳು ತಂದು ನಮ್ಮದ್ರಲ್ಲಿ ಹಾಕಿ ನಮಗೆ ಬರೋದು ಒಂದಿಷ್ಟರಲ್ಲಿ ಎಲ್ಲ ಅವರೇ ಕಸ್ಕೊಂಡು ತಿಂದೋದ್ರೆ ನಾವು ಹೆಂಗ? ನಮಗೆ ಬರೋ ಬೊಗ್ಸಿ ಊಟದಲ್ಲಿ ಅವರು ಒಂದು ಪತ್ರಾಳದಲ್ಲಿ ಎಲ್ಲ ಅವರೇ ಕಸ್ಕೊಂಡು ಹೋದರೆ ನಮಗೇನು ಸಿಗುತ್ತೆ ಹೇಳಿ? ನಾವು ಬಡವರು, ಪೂರ್ತಿ ಅತಿ ಬಡವರು. ನಮಗೆ ಸ್ವಲ್ಪ ಮುಂದೆ ಹೆಲ್ಪ್ ಮಾಡಿ ಕೊಡಿ ದಯವಿಟ್ಟು. ನಮ್ಮ ಅಲೆಮಾರಿ ನಿಗಮದಲ್ಲಿ ಇರೋದು ಭಾಳ ಕಡಿಮೆ ಜನ ಇದ್ದಾರೆ, ತುಂಬ ಕಡಿಮೆ ಜನ ಇದ್ದಾರೆ. ಈಗೇನು ಮಾಡಿದ್ದಾರೆ ಅಂದರೆ 49 ಕಾಸ್ಟ್ಗಳನ್ನ ನಮ್ಮ ಈ ಕಮ್ಯುನಿಟಿ ಇದರಲ್ಲಿ ಅಲೆಮಾರಿ ನಿಗಮದಲ್ಲಿ ಇದು ಈಗ ಹೊಸದಾಗಿ ಬೋವಿ ಮತ್ತು ಲಂಬಾಣಿ ಜಾತಿಗಳನ್ನು ನಮ್ಮದ್ರಲ್ಲಿ ಸೇರಿಸ್ತಾ ಇದ್ದಾರೆ. ಬೋವಿ ಮತ್ತು ಲಂಬಾಣಿ ಅವರು ಸೇರಿಸಿದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಖಾಲಿ ಒಂದೊಂದು ಕಾಸ್ಟಲ್ಲಿ ನಮಗಿಂತ 10 ಪಟ್ಟು ಜನಸಂಖ್ಯೆ ಇದೆ. ನಮ್ಮದು ಜನಸಂಖ್ಯೆ ತುಂಬ ಕಡಿಮೆ ಇದೆ. ಇದರಿಂದಾಗಿ ನಮ್ಗೇನಾಗ್ತಾ ಇದೆ ಅಂದರೆ ತುಂಬ ಅನ್ಯಾಯ ಆಗ್ತಾ ಇದೆ. ನಮಗೆ ಮುಂಚೆ ಸವಲತ್ತು ಸಿಗ್ತಾ ಇಲ್ಲ. ಈಗಾಗಲೇ ಮುಂಚಿಂದನೂ ಕುಲಕಸಬು, ಭಿಕ್ಷಾಟನೆ ಮತ್ತು ಇನ್ನೂ ಅನೇಕ ಕಸಬನ್ನು ಮಾಡ್ಕೊಂಡು ನಮ್ಮ ಜನ ಜೀವನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಈಗ ದೊಡ್ಡ ದೊಡ್ಡ ಜಾತಿಗಳನ್ನ ನಮ್ಮ ಜೊತೆ ಸೇರಿಸಿದರೆ ಅವ್ರ ಜೊತೆ ನಮಗೆ ಫೈಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಈ ಮನವಿನ ಆಲಿಸ್ಕೊಂಡು ಆದಷ್ಟು ಬೇಗ ನಮಗೆ ಈ ದೊಡ್ಡ ದೊಡ್ಡ ಜಾತಿಗಳ ಜೊತೆಗೆ ನಮ್ಮನ್ನು ಪೈಪೋಟಿ ಮಾಡೋದನ್ನು ಕಡಿಮೆ ಮಾಡಿಸಿ ನಮ್ಗೇನು ಮಾಡಬೇಕಂದ್ರೆ ಉತ್ತಮವಾದ ನ್ಯಾಯವನ್ನು ಒದಗಿಸ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ ಮೇಡಮ್. ಪರಿಗಣಿಸ್ತದೆ ಅನಿಸ್ತದೆ ಮೇಡಮ್. ಎಲ್ಲರೂ ಅವರು ಮಾದಿಗರು, ನಾವು ಅಲೆಮಾರಿಗಳು ಇಬ್ಬರು ಒಟ್ಟಿಗೆ ಬಂದಿದ್ರೆ ಅವ್ರಿಗೆ ಕೊಟ್ಟರು, ನಮಗೆ ಒಂದು ಕಂಗಳದಲ್ಲಿ ಅವ್ರಿಗೆ ಕೊಟ್ಟರು, ನಮಗೆ ಕೊಡಲೇ ಇಲ್ಲ. ನಮಗೆ ಕಸ್ಕೊಂಡ್ಬಿಟ್ರು ಅವರು. ಇವಾಗ ಹುಲಿ ಜೊತೆ ನಮ್ಮದು ಜಿಮ್ಕೆ ಮರಿ ಹಾಕಿದ್ರೆ 49 ಕಾಸ್ಟ್ನಲ್ಲಿ ಇರುವಂಥ ಜನಸಂಖ್ಯೆಗಿಂತನೂ 2 ರಿಂದ 3 ಪಟ್ಟು ಜನಸಂಖ್ಯೆ ಈಗ ಹೊಸದಾಗಿ ಸೇರಿಸೋರು ಕಾಸ್ಟಲ್ಲಿ ಪ್ರತಿಯೊಂದು ಕಾಸ್ಟಲ್ಲಿ ಇದೆ ಮೇಡಮ್. ಹಿಂಗಾಗಿ ನಮ್ಗೆ ಏನಾಗ್ತದೆ ಅಂದರೆ ತುಂಬ ತ್ರಾಸಾಗ್ತಾ ಇದೆ. ನನಗೆ ಮುಖ್ಯಮಂತ್ರಿಗಳು ಇದನ್ನು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ತಾರೆ ಅಂತೇಳಿ ಎಲ್ಲರಿಗೂ ಭರವಸೆ ಇದೆ. ಒಂದು ವೇಳೆ ಈ
ಭರವಸೆ ನಮ್ಮದು ಮುಂದುವರಿಲಿಲ್ಲ ಅಂದರೆ ನಾವು ಕಠಿಣ ಹೋರಾಟ ಮಾಡ್ತೇವೆ. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಜಿಲ್ಲೆಗಳಲ್ಲಿ ನಾವು ಮನವಿ ಮಾಡ್ತೇವೆ. ಪ್ರತಿಯೊಂದು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ತಾಲೂಕುಗಳಿಂದ ಹೋರಾಟ ಮಾಡ್ತೇವೆ. ಈ ಹೋರಾಟನ ಇಷ್ಟಕ್ಕೆ ಬಿಡದೇ ಉಗ್ರವಾಗಿ ಹೋರಾಟ ಮಾಡೋ ನಿರೀಕ್ಷೆಯಲ್ಲಿ ಇದ್ದಾರೆ ಮೇಡಮ್. ಎಲ್ಲರೂ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅಂತೇಳಿ ಅದ್ರ ಮೇಲೆ ಯೋಚನೆ ಮಾಡಿಕೊಂಡು ನಾವು ನಮ್ಮ ಮುಂದಿನ ತೀರ್ಮಾನ ಮಾಡ್ತೇವೆ ಮೇಡಮ್. ಇವತ್ತಿನ ಹೋರಾಟ ಅಲೆಮಾರಿಗಳು ನಡೆಸ್ತಕ್ಕಂಥ ಹೋರಾಟವಲ್ಲ ಇದು. ಅವ್ರ ಜೊತೆಗೆ ಕರ್ನಾಟಕ ಇಡೀ ರಾಜ್ಯದ ಮಾದಿಗರು ಕೂಡ ಅವ್ರ ಜೊತೆಯಲ್ಲಿದೆ. ಒಳ ಮೀಸಲಾತಿ ಬಂದ ತಕ್ಷಣ 6% ಕೊಟ್ಟ ತಕ್ಷಣ ನಾವು ಖುಷಿ ಪಟ್ಟಿಲ್ಲ. ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತು HC ಮಾದೇವ ಸಾಮಾಜಿಕ ನ್ಯಾಯ ಕೊಡಬೇಕಾದಂಥ ಮುಖ್ಯಮಂತ್ರಿ ಮಾನ್ಯ ಸಚಿವರು ಇವರು ನ್ಯಾಯ ಎಂಥವ್ರಿಗೆ ಕೊಡ್ಬೇಕು? ನೀವು ಬಲಿಷ್ಠ ಗುಂಪುಗಳು ವೋಟ್ ಬ್ಯಾಂಕ್ ನೋಡ್ಕೊಂಡು ನೀವು ಇಲ್ಲಿ ತೀರ್ಮಾನ ಮಾಡ್ತೀರಾ? ನಾಗಮೋದಸ್ ಅವರು ಕರೆಕ್ಟಾಗಿ ಯಥಾಬತ್ತಾಗಿ ಜಾರಿ ಮಾಡಬೇಕಾಗಿತ್ತು. ಆದರೆ ಅದರ ಅಂಶಗಳನ್ನು ನೀವು ಕೆಲವೇ ಅಂಶಗಳನ್ನು ತಗೊಂಡು ABCD ಅಷ್ಟೇ ನೀವು ವರ್ಗೀಕರಣ ಮಾಡಿದ್ರೆ ಸಾಮಾನ್ಯ ಭಿಕ್ಷುಕರಲ್ಲಿ ಹೋಗ್ಬೇಕು. ಭಿಕ್ಷುಕರಲ್ಲಿ ಹೋಗ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಅಹಿಂದ ಮುಖ್ಯಮಂತ್ರಿ ಅಲ್ಲ, ಬಲಿಷ್ಠ ರಾಜಕಾರಣಿಗಳ ಒಕ್ಕೂಟದ ಮುಖ್ಯಮಂತ್ರಿ ನೀವು, ಶ್ರೀಮಂತರ ಮುಖ್ಯಮಂತ್ರಿಗಳು ನೀವು, ಕಟ್ಟಕಡೆಯ ಭಿಕ್ಷುಕರು ದಲಿತರಿಗೆ ಮುಖ್ಯಮಂತ್ರಿಗಳಲ್ಲ ನೀವು ಸಾಬೀತು ಮಾಡಿಬಿಟ್ರಿ. ಈಗ ನೀವು ಸಾಬೀತು ಮಾಡಿಬಿಟ್ರಿ. ಅಹಿಂದ ಅನ್ನೋದು ಪದನ ಅಪಾರ್ಥ ನಾಯಕ ನೀವು. ಅದಕ್ಕೆ ನಿಮಗೆ ಯೋಗ್ಯ ಆಗೋದಿಲ್ಲ. ಅದು ಸರಿಯಾದ ಯೋಗ್ಯ ಅಂದ್ರೆ ಈಗ ಸಮುದಾಯಗಳ ಕಟ್ಟ ಕಡೆ ಭಿಕ್ಷೆಗೆ ಕೊಟ್ಟ ಮೇಲೆ ನೀವು 6, 5 ಅಂತ ಮಾಡಬೇಕಾಗಿತ್ತು. ಆದರೆ ಅವ್ರಿಗೆ ಅನ್ಯಾಯ ಆಗಿದೆ ಅಂದಮೇಲೆ 6 ಕೊಟ್ಟರು ಕೂಡ ನಮಗೆ ಪ್ರಯೋಜನ ಇಲ್ಲ. ನಾವು ರಾಜ್ಯದಲ್ಲಿ ಸಂತೋಷ ಕೂಟವನ್ನು ಏರ್ಪಡಿಸಬೇಕಾಗಿತ್ತು. ಆದರೆ ಅಲೆಮಾರಿಗಳು ಕೊಟ್ಟಿರತಕ್ಕಂಥ ಮೀಸಲಾತಿಯನ್ನು ಕಿತ್ತುಕೊಂಡು ಬಲಿಷ್ಠ ಗುಂಪಿನಿಗೆ ಹಾಕಿ ಅವ್ರಿಗೆ ಅನ್ಯಾಯ ಮಾಡಿದಿರಲ್ಲ. ನ್ಯಾಯ ಅನಿಸುತ್ತಾರೆ? ನ್ಯಾಯ ಅನಿಸುತ್ತೆ ಮುಖ್ಯಮಂತ್ರಿಗಳೇ ನಿಮಗೆ? ನ್ಯಾಯ ಅನಿಸುತ್ತೆ HC ಮಾಯಪ್ಪನವ್ರಿಗೆ? ಮಾದೇವಪ್ಪ ಅವರೇ, ನೀವು ನಿಮ್ಮ ಕುತಂತ್ರ ರಾಜಕಾರಣ ಮಾಡೋದು ಬಿಡು. ನೀವು ಒಂದು ಸಮುದಾಯದ ಮಂತ್ರಿ ಅಲ್ಲ, ಇಡೀ ರಾಜ್ಯದ ಎಲ್ಲ ಸಮುದಾಯಗಳಿಗೆ ಒಬ್ಬ ಸಮಾಜ ಕಲ್ಯಾಣ ಅಧಿಕಾರಿ ಮತ್ತು ಸಚಿವ ನೀವು. ಆದರೆ ಸಾಮಾನ್ಯ ಭಿಕ್ಷುಕರನ್ನೇ ಬಿಟ್ಟು ನೀವು ಬಲಿಷ್ಠ ಗುಂಪಿಗೆ ಸೇರುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ನ್ಯಾಯ ಇದೆ ನಿಮಗೆ? ಸಮಾಜ ಕಲ್ಯಾಣ ಸಚಿವನಾಗಿ ಇದನ್ನು ಮಾಡ್ಬೋದು ನೀವು? ಸಾಮಾಜಿಕ ನ್ಯಾಯ ಎಲ್ಲಿದೆ ನಿಮ್ಮ ಹತ್ರ? ಸಾಮಾಜಿಕ ನ್ಯಾಯನೇ ಇಲ್ಲ. ಕುತಂತ್ರ ರಾಜಕಾರಣಿ ವ್ಯವಸ್ಥೆನೇ ನಿಮ್ಮಲ್ಲಿ ಅಡಗಿದೆ. ಬಿಟ್ಟಾಕ್ಬೇಕಂದ್ರೆ ನೀವು ಬದಲಾವಣೆ ಆಗಿರಿ, ಇನ್ನಾದರೂ ಬದಲಾವಣೆ ಆಗಿರಿ. ಈ ಜನಕ್ಕೆ ಈ ಅಲೆಮಾರಿಗಳ ನ್ಯಾಯ ಕೊಡದೇ ಇದ್ರೆ ನಾವು ಇಡೀ ರಾಜ್ಯದ ಒಳ ಮೀಸಲ ಓಟ್ಗಾರರು ಬಿಡೋದಿಲ್ಲ. ರಾಜ್ಯದ ಮಾದಿಗರು ಆ ಅಲೆಮಾರಿಗಳ ಜೊತೆಗೆ ಇದ್ದೇವೆ. ಇಡೀ ರಾಜ್ಯದ ಎಲ್ಲ ದಲಿತ ಮುಖಂಡರು ಕೂಡ ಇದ್ದಾರೆ. ಆದರೆ ನಮಗೆ ಐದು ನಾಯಕ ಹೇಳ್ಕೊಂಬಕ್ಕಂಥ ಮುಖ್ಯಮಂತ್ರಿಗಳೇ ನೀವು. ಮೋದಿಯವರ ಬಗ್ಗೆ ಹೇಳ್ತಿರಲ್ಲ, ಅಂಬಾನಿ ಮತ್ತು ಕಾರ್ಪೊರೇಟ್ ಕಂಪ್ನಿಗಳ ನಾಯಕ ಅಂತ ಹೇಳ್ತಿರಲ್ಲ, ನೀವ್ಯಾ ನಾಯಕ? ಮೋದಿಗೆ ಆ ರೀತಿ ಹೇಳ್ತಾರೆ, ನೀವಂತ ನಾಯಕ? ನೀವು ಐದು ನಾಯಕರಲ್ಲ, ತೋರಿಸ್ಬಿಟ್ರಲ್ಲ. ಈಗ ನಿಮಗೆ ನಿಜವಾದ ಒಂದು ಏನಾದರೂ ಇದ್ದರೆ ಈಗ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಈಗೇನು ದಾಖಲೆ ಆಗ್ತಾ ಇದ್ದಿಲ್ಲ, ಗೆಜೆಟ್ ನೋಟಿಫಿಕೇಶನ್ ಆಗೋ ರೈತ ವ್ಯವಸ್ಥೆಯಲ್ಲಿ ಇದೆ ಅದು. ಆದರೆ ಅದರಲ್ಲಿ ABCD ವರ್ಗೀಕರಣ ಮಾಡಿ ಅದರಲ್ಲೇ ಟಾಪ್ 1 ಏನಲ್ಲಿ ಅಲೆಮಾರುಗಳನ್ನು ಇಡಬೇಕೀಗ. ಮುಂದಿನ ದಿನಗಳಲ್ಲಿ ಜಾತಿ ಸಮೀಕರಣ ನಡೀತೈತೆ, ಸಮೀಕ್ಷೆ ನಡೆಯುವ ಸಂದರ್ಭದಲ್ಲಿ ಇದನ್ನು ಬದಲಾವಣೆ ಮಾಡಬೇಕು. ಈ ಜನಕ್ಕೆ ಪ್ರತ್ಯೇಕವಾಗಿ ಮೀಸಲಾತಿಯನ್ನು ನೀವು ವ್ಯವಸ್ಥೆ ಮಾಡಲೇಬೇಕು. ಇವರು ನ್ಯಾಯ ಕೊಡುವವರಿಗೆ ನಾವು ವಿರೋಧಿಸೋದಿಲ್ಲ. ನಾವು ಈಗ ಹಾಸಿಗೆ, ದಿಂಬು ಮತ್ತು ಚಾಪಿಯನ್ನು ತಂದಿದ್ದೀವಿ. ಇಲ್ಲೇನಿದ್ದೆ ಇಲ್ಲೇ ಮುದ್ದೆ. ಇಡೀ ಅಲೆಮಾರುಗಳಿಗೆ ಸಮುದಾಯಕ್ಕೆ ನಾನು ಕರೆಯಕ್ಕೆ ಬರ್ತಿದ್ದೀನಿ. ನೀವು ನಿಮ್ಮ ಎಲ್ಲೇ ಗುಡಾರಗಳಿದ್ದೀರಿ, ಗುಡಾರಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕೈಗೊಂದು ಬತ್ತಿ, ಈ ಪೀಡಾಂಬರಕಲ್ಲಿದ್ದೆ ಇಲ್ಲೇ ಮುದ್ದೆ. ಈ ಹೋರಾಟವನ್ನು ಯಶಸ್ವಿಯಾಗುವವರೆಗೆ ನಾವು ಬಿಡಂಗಿಲ್ಲ, ಬಿಡೋದು ಇಲ್ಲ ಕೂಡ. ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಇರುತ್ತೆ. ಕಡ್ಡಾಯವಾಗಿ ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ, ಮುಂದುವರಿಯುತ್ತೆ. ತುತ್ತನ್ನು ಕಿತ್ಕೊಂಡಿದ್ದಾರೆ. ನಾಗಮೋದಸ್ ಅವರು ಕೊಟ್ಟಿರ್ತಕ್ಕಂಥ 70 ಜಾರಿ ಮಾಡಿದರೆ ನ್ಯಾಯ ಸಿಗ್ತಿತ್ತು. ಆದರೆ ಇಲ್ಲಿ ಬಲಿಷ್ಠ ಓಟುಗಳನ್ನು ಇಟ್ಟುಕೊಂಡು ಕಟ್ಟಿರ್ತಕ್ಕಂಥ ಈ ಒಳ ಮೀಸಲಾತಿ ಸಾಮಾನ್ಯ ಜನರಿಗೆ ಕೊಡುವಂಥ ಒಳ ಮೀಸಲಾತಿ ಅಲ್ಲ ಇದು. ಆದರೆ ಅಸಮಾಧಾನವಾಗಿದೆ, ಯಾರಿಗೆ ಮಾದಿಗರು ಕೂಡ ಅಸಮಾಧಾನವಾಗಿದೆ. ಆದರೂ ಒಟ್ಟಾರೆ ಸಿಟ್ಟು ಗಟ್ಟಿ ಬರ್ತೈತೆ. ಮುಂದಿನ ದಿನಗಳಲ್ಲಿ ಅನಿವಾರ್ಯ ಒಪ್ಪಿಗೆ ಬೇಕಾಗಿದೆ. ಯಾಕಂದರೆ ಕೋಮುವಾದಿಗಳು ಈ ರಾಜ್ಯದಲ್ಲಿ ಮುಂದೆ ಬರಬಾರ್ದಂತ ಅನಿವಾರ್ಯವಾಗಿ ಆರೋಪಿಕೊಂಡಿದ್ದೀವಿ. ಮುಂದೆ ಬರಬಾರ್ದು ಕೋಮುವಾದಿಗಳು. ಆ ದೃಷ್ಟಿಯಲ್ಲಿ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಬೇಕು. ಇದನ್ನು ಹೇಗಾದರೂ ಮಾಡಿ ಒಂದು ಅಸಮಾನತೆಯನ್ನು ಹೋಲಾಡಿಸೋಕ್ಕೆ ನಾವು ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಮಾಡ್ತೀವಿ. ಮುಖ್ಯಮಂತ್ರಿಗೆ ಬದಲಾಗಬೇಕು. ಸರ್ಕಾರ ಅಲೆಮಾರಿಗಳ ಪರ ನಿಲ್ಲದೇ ಇದ್ದರೆ ನಿಮ್ಮ ಹೋರಾಟ ಎಲ್ಲಿಗೆ? 2027-28ಕ್ಕೆ ಉತ್ತರ ಕೊಡ್ತೀವಿ. 2027-28 ಮತ್ತು ಬರ್ತದಲ್ಲ ರಾಜ್ಯದಲ್ಲಿ ಚುನಾವಣೆ ಮತ್ತು ಕೇಂದ್ರದಲ್ಲಿ ಚುನಾವಣೆ ಬರ್ತಲ್ಲ, ಅವತ್ತು ಅಲೆಮಾರಿಗಳು ಸೇರಿದಂತೆ ಅಲೆಮಾರಿಗಳು ಎಲ್ಲವನ್ನೂ ನಾವು ಅವ್ರಿಗೆ ಸರಿಯಾದ ಉತ್ತರ ಕೊಡ್ತೀವಿ. ನಮ್ಮದು ಬುಡಗಜಂಗ ಅಲೆಮಾರಿ ಬುಡಗಜಂಗದ ನಮಗೇನು ಇನ್ನೂ ಏನು ಕೊಟ್ಟಿಲ್ಲ. ಅದಕ್ಕೆ ನಾವೆಲ್ಲ ಭಿಕ್ಷಾಟನೆ ಮಾಡ್ಕೊತದ ಇರ್ತಿದ್ದೀವಿ. ಇವಾಗ ಏನನ್ನು ಅವ್ರು ಕೊಟ್ಟರೆ ನಮ್ಮದೇನಿದೆ ನಮಗೆ ಕೊಟ್ಟರೆ ನಮ್ಮ ಹುಡುಗರಾಗಲಿ ನಾವಾಗಲಿ ಏನೋ ಒಂದು ಡ್ಯೂಟಿ ಮಾಡ್ಕೊಂಡು ತಿರುಗ್ತಾ ಇರ್ತೀವಿ. ನಮಗೆ ಡ್ಯೂಟಿ ಬರ್ತಾಯಿಲ್ಲ, ಜಾಬು ಏನಿಲ್ಲ ನಮಗೆ.
ಇಲ್ಲಿ ಮಾಡ್ಕೊಳ್ಳೋಕೆ ಏನಿಲ್ಲ. ಅವೆಲ್ಲ ಬಂದರೆ ತಾನೇ ನಾವು ಯಾವುದೋ ಒಂದು ಜೀವನ ಸಾಗಿಸೋಕ್ಕೆ. ಏನಿಲ್ಲ ಅಂತ ಈ ಥರ ಭಿಕ್ಷಾಟನೆ ಮಾಡೋದು, ಯಾವುದೋ ಒಂದು ಕೆಲಸ ಮಾಡ್ಕೊಂಡು ತಿರುಗ್ತಾ ಇದ್ದೀವಿ. ಇವಾಗ ಎಲ್ಲ ನಮ್ಮದ್ರಾಗ ಕೂಡ MBBS ಎಲ್ಲ ಓದಿದ್ದಾರೆ ತುಂಬ ಜನ. ಅವ್ರು ಹೋದರೂ ಕೂಡ ಮನೆಯಲ್ಲೇ ಕುಂತ್ಕೊಂಡು ಕಂಪ್ಯೂಟ್ರ್ ಜಾಬ್ ಅಂತ, ಆ ಜಾಬ್ ಅಂತ, ಈ ಜಾಬ್ ಅಂತ ಓದ್ತಾರೆ. ಆಮೇಲೆ ನೋಡಿ ಆಮೇಲೆ ಏನು ಮಾಡ್ತಾರೆ, ಮತ್ತೆ ನಮ್ಮ ಈ ಕಸಬೆ ಮಾಡ್ತಾರೆ. ಅದರಲ್ಲಿ ಏನು ಬೆನಿಫಿಟ್ ಇಲ್ಲ ಅಂದರೆ ಇದರಲ್ಲೇ ಬರೋದು. ನಮ್ಗೆ ಏನಿದೆ ಅಂದರೆ ನಮ್ಗೆ ಕೊಟ್ಟರೆ ನಾವು ಯಾವುದೋ ಜಾಬು ರಿಲೇಷನು ಯಾವುದೋ ಇಟ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಮನೆ ಜೀವನ ಎಲ್ಲ ಏನಿಲ್ಲ ಮೇಡಮ್, ಸುಮ್ಮನೆ ಆ ಥರ ಹೋಗ್ತಾ ಇರ್ತೈತೆ. ಸುಮ್ಮನೆ ಅಲ್ಲಿ ನಾವೆಲ್ಲ ವೇಷ ಹಾಕಿ ಹೋಗ್ತೀವಿ. ಎಲ್ಲ ಪ್ರೋಗ್ರಾಮ್ ಕರೀತಾರೆ, ಎಲ್ಲ ಅವರು ಪ್ರೋಗ್ರಾಮ್ಗೋಸ್ಕರ ನಮ್ಮನ್ನ ಸ್ವಲ್ಪ ಯೂಸ್ ಮಾಡ್ಕೊಂಡು ಅವರು ನಮ್ಮನ್ನ ಬಿಟ್ಬಿಡ್ತಾರೆ. ಬಿಟ್ಬಿಡ್ತಾರೆ. ಮತ್ತು ಮಿನಿಸ್ಟ್ರ್ ಫಂಕ್ಷನ್ಗೆ ಹೋಗ್ತೀವಿ, CM ಫಂಕ್ಷನ್ಗೆ, ತುಂಬ ವಿಧಾನಸಭೆಯಲ್ಲಿ ಹಲವಾರು ಸೆಕ್ಟರಲ್ಲಿ ನಾವು ಮಾಡಿದ್ದೀವಿ. ಏನಿಲ್ಲ ನಮಗೆ. ಹೋಗಿದ್ದ ದಿನ ಎಲ್ಲ ನಮ್ಮ ರಿಸೀವ್ ಮಾಡ್ಕೊತಾರೆ. ನಮ್ಮ ಕೆಲಸ ಆಗೋಷ್ಟು, ಅವ್ರ ಕೆಲಸ ಮಾಡ್ಕೊಳ್ಳೋಷ್ಟು ನಮ್ಮನ್ನೆಲ್ಲ ಉಪಯೋಗಿಸ್ತಾರೆ. ಎಲ್ಲ ವೇಷ, ರಾಮನ ಪಾತ್ರ, ಭೀಮನ ಪಾತ್ರ ಎಲ್ಲ ಹಾಕ್ತೀವಿ. ಹಾಕಿದ್ಮ್ಯಾಕೆ ಅವರು ಎಲ್ಲ ಉಪಯೋಗಿಸ್ಕೊಂಡು ನಮ್ಗೆ ಕಳಿಸ್ತಾ ಬಿಡ್ತಾರೆ. ನಿಮ್ಗೇನಿದೆ ಸಮಸ್ಯೆ, ನಿಮ್ಮದೇನು ಪ್ರಾಬ್ಲಮ್ ಏನಿದೆ, ನೀವು ಯಾಕೆ ಈ ಥರ ಇದ್ದೀರಾ, ಯಾವಾಗ ಫಂಕ್ಷನ್ ಕರ್ಸ್ಕೊತಾರೆ. ಅವ್ರ ಫಂಕ್ಷನ್ ಹೋದರೆ ಓಕೆ ಆದರೆ ಸಾಕು, ನಮ್ಮನ್ನೆಲ್ಲ ಬಿಟ್ಬಿಡ್ತಾರೆ. ಆಮೇಲೆ ನಾವು ಏನನ್ನು ಕೇಳೋಕೆ ಹೋದರೆ ನಮ್ಗೆ ಕೊಡೋಲ್ಲ. ಸರ್ಕಾರಕ್ಕೆ ಏನು ಹೇಳ್ತೀವಿ ಮೇಡಮ್, ಅವರು ನಮಗೆ ನಮ್ಮ ವೇಷ ಕಲಾವಿದರು ನೋಡಿ ನಮಗೆ ಕೊಟ್ಬಿಟ್ರೆ, ನಮ್ಮ ಬೇಡ ಬುಡಗ ಜಂಗಮರಿಗೆ, ನಮ್ಮ ಅಲೆಮಾರಿ ಸಂಘದಾಗೆ ನಮ್ಮ ಭಾಗ ಏನಿದೆ ನಮಗೆ ಕೊಟ್ಟರೆ ನಾವು ನಡ್ಸ್ಕೊತ ಹೋಗ್ತಾ ಇರ್ತೀವಿ ಸರ್. ನಮಗೆ ಅವಸರ ಇದ್ದಾಗ ನಮ್ಮ ತನಕ ಬರ್ತಾರೆ ಅವರು. ನೀನು ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು. ಡೆಲ್ಲಿ ಪ್ರೋಗ್ರಾಮ್ ಮಾಡಿದ್ದೀವಿ. ಗಲ್ಲಿಲಿಂದ ಹಿಡಿದು ಡೆಲ್ಲಿವರೆಗೂ ಹೋಗಿದ್ದೀವಿ ನಾವು ಪ್ರೋಗ್ರಾಮ್ ಮಾಡೋಕ್ಕೆ. ಎಲ್ಲ ಮಾಡಿದ್ದೀವಿ. ಎಲ್ಲ ಮಾಡಿದ್ರು ಕೂಡ ಆ ಪ್ರೋಗ್ರಾಮ್ ನಡೆಯೋವರೆಗೂ ನಮ್ಮನ್ನ ಚೆನ್ನಾಗಿ ರಿಸೀವ್ ಮಾಡ್ಕೊತಾರೆ. ನಮ್ಗೆ ಅವಾರ್ಡ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನಮಗೆ ಕೊಡೋಲ್ಲ ಅವರು. ನಮಗೆ ಕೊಡೋ ಆಮಿ ಏನಿದೆಯೋ ಅವ್ರು ಕೊಟ್ಟರೆ ನಮ್ಗೆ ಸಂತೋಷ. ಅವ್ರು ಕೊಡೋದು ಬಿಟ್ಟು ಅದೇದು ಮಾತಾಡ್ಕೊಂಡು ಅವ್ರೇನೋ ಮಾತಾಡಿ ಅದೆಲ್ಲ ನಮಗೆ ಎಲ್ಲ ಮೇಲೆ ಹಾಕಿ ಸುಮ್ಮನೆ ಈ ಥರ ಮತ್ತೆ ಬೀದಿ ಪಾಲೆ ತಂದುಬಿಡ್ತಾರೆ ಅವರು. ನಮ್ಗೆ ಕೊಟ್ಟಿರೋದು ಕೂಡ ಅವರೇ ತೊಗೊಳ್ತಾ ಇದ್ದಾರೆ. ನಮ್ಮ ಅಲೆಮಾರಿ ಬುಡಕಟ್ಟು ಜನಾಂಗಕ್ಕೆ ಏನು ಕೊಟ್ಟಿದ್ದು ಎಲ್ಲಿ ನೋಡಿಲ್ಲ ನಾವು. ಇವಾಗ ಕೂಡ ನಮ್ಮ ಓದಲ್ಲಿ ಎಲ್ಲ ಓದಿದ್ದಾರೆ ಹುಡುಗರೆಲ್ಲ. ಅಲ್ಲಿ ಹೋದ್ರೆ ಅವರು, ನೀನು ಈ ಜಾತವನು, ನಿನಗೆ ಇವಾಗ ಬರೋಲ್ಲ, ನಾಳೆ ಬರ್ತೈತೆ, ನಾಡ್ದು ಬರ್ತೈತೆ ಮತ್ತು ಅಂದ್ಬಿಟ್ಟು ನಮ್ಮ ಜೊತೆಗೆ ಬರಬಾರ್ದವರು. ಅವ್ರೇನು ಹೇಳ್ತಾರೆ, ಮತ್ತೆ ಇಲ್ಲಿ ಫಂಕ್ಷನ್ ಇದೆಯಪ್ಪ, ಬಂದು ದೇಶ ಹಾಕಬೇಕು, ನೀವು ಪಾಠ ಮಾಡಬೇಕು, ಇದೆಲ್ಲ ಪ್ರೋಗ್ರಾಮ್ ಮಾಡಬೇಕು, ಎಲ್ಲ ಯೂಸ್ ಮಾಡ್ಕೊತಾರೆ. ಮತ್ತು ಆಮೇಲೆ ಬಿಟ್ಬಿಡ್ತಾರೆ. ಯೂಸ್ ಅಂತರು ಅಷ್ಟೇ, ಯೂಸ್ ಮಾಡ್ಕೊತಾರೆ ಅಷ್ಟೇ. ಎಲ್ಲ ಪ್ರೋಗ್ರಾಮ್ಗಳು ಸಕ್ಸಸ್ ಮಾಡ್ತೀವಿ ನಾವೆಲ್ಲ. ನಾವೇನು ಮಾಡ್ತೀವಿ, ವೇಷ ಹಾಕಿ ನಾವು ಕಲೆ ಏನಿದೆ ಎಲ್ಲ ತೋರಿಸಿ ಅವ್ರಿಗೆ ಹೆಂಗೆ ಇದು ಮೆಚ್ಚುತ್ತೋ ಆ ಥರ ಎಲ್ಲ ಅವರು ಒಪ್ಸ್ಕೊಂಡಾರಂತೆ. ಇವಾಗ ಯಾರೋ ಫಂಕ್ಷನ್ ಕೊಟ್ಟಿರ್ತಾರೆ, ಅದೆಲ್ಲ ಕಂಫರ್ಟ್ಫುಲ್ಲಾಗಿ ನಾವು ಅವ್ರು ಬ್ಯಾಡ ಅಂದರೂ ಕೂಡ ಅವ್ರು ಎಷ್ಟೋ ಗಂಟೆ ಹೇಳಿದ್ರು ಕೂಡ ನಾವು ಅಷ್ಟು ಗಂಟೆವರೆಗೂ ಮಾಡಿ ಹೆಂಡ್ರು ಮಕ್ಕಳು ಬಿಟ್ಟು ಹೋಗಿ 4-5 ದಿನ ಅಲ್ಲೇ ಮಲಗಿ ನಾವೆಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದರೂ ಕೂಡ ಮತ್ತು ಆಮೇಲೆ ಪ್ರೋಗ್ರಾಮ್ ಮುಗಿದೈತಂದರೆ ನಿಮ್ಮ ಅಕೌಂಟ್ನಲ್ಲಿ ಇಷ್ಟು ಹಾಕ್ತೀವಿ ಅಂತಾರೆ. ಆ ಅಕೌಂಟ್ನಲ್ಲಿ ಇಷ್ಟು ಬರ್ತೈತೆ, ಅದು ತೊಗೊತೀವಿ. ಅದು ತೊಗೊಂಡ್ರು ಕೂಡ ನಮಗೆ ಅಲ್ಲಿ 3-4 ದಿನ ಇದ್ದಿದ್ದು ಕೂಡ ನಮ್ಗೆ ಅಲ್ಲೇ ಖರ್ಚಾಗಿ ಹೋಗುತ್ತೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂದು ಬಿಟ್ಟು ಬೇರೆ ದೇಶದಲ್ಲಿ ನಮಗೆಲ್ಲ ಕೊಟ್ಟಿದ್ದಾರೆ, ಇರೋಕ್ಕೆ ಜಾಗ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಮಾತ್ರ ಏನಿಲ್ಲ ನಮಗೆ. ಸುಮ್ಮನೆ ಇರೋದಷ್ಟೇ. ಅಲೆಮಾರಿ ಬುಡಕಟ್ಟು ಜನಾಂಗ ಅಂದರೆ ನಮ್ಮ ಎಲ್ಲ ಫಂಕ್ಷನ್ಗೆ ಎಲ್ಲ ಯೂಸ್ ಮಾಡ್ಕೊತಾರೆ ರಾಜಕೀಯ ನಾಯಕರು ಎಲ್ಲರೂ. ಮತ್ತೆ ಆಮೇಲೆ ಬಿಟ್ಬಿಡ್ತಾರೆ ನಮ್ಮನ್ನ ಅಷ್ಟೇ. ಮೇಡಮ್, ನಾವು ಈಗ ಸಿದ್ದರಾಮಯ್ಯವ್ರ ಸರ್ಕಾರ ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಸರ್ಕಾರ. ಇದು ಯಾವುದೇ ರೀತಿ ಅಲೆಮಾರಿಗಳಿಗೆ ಮೋಸ ಮಾಡಲ್ಲ ಅನ್ನುವಂಥ ಬಹಳಷ್ಟು ನಂಬಿಕೆಯನ್ನು ನಾವು ಇಟ್ಕೊಂಡಿದ್ವಿ. ಇವತ್ತು ರಾಜ್ಯದಲ್ಲಿ ನಾವೆಲ್ಲ ಅಲೆಮಾರಿಗಳು ಇವತ್ತು ಫ್ರೀಡಮ್ ಪಾರ್ಕಿಗೆ ಒಂದೊಂದು ರೂಪಾಯಿ ಎಲ್ಲರ ಹತ್ರ ಇಸ್ಕೊಂಡು ಇವತ್ತು ಬಸ್ ಚಾರ್ಜ್ ಇಲ್ಲದೆ ನಡ್ಕೊಂಡು ಬಂದಿದ್ದಾರೆ. ಗುಡಿಸ್ಲಲ್ಲಿರೋರು, ಭಿಕ್ಷಾಟನೆ ಮಾಡೋರು ಕೂಡ ಇವತ್ತು ನಮ್ಮ ಹಕ್ಕೊತ್ತಾಯಿಗೋಸ್ಕರ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಮೇಡಮ್. ಯಾಕಂದರೆ ನಾವು ಎ.ಜೆ. ನಾಗಮೋಹನ್ ದಾಸ್ ವರದಿ, ಎ.ಜೆ. ಸದಾಶಿವ ಆಯೋಗದ ವರದಿ, ಹಾಗೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯಲ್ಲಿ ಕೂಡ ಪ್ರವರ್ಗ 1ರಲ್ಲಿ ಈ ಸಮುದಾಯಗಳು ಅಲೆಮಾರಿ 49 SC ಪಟ್ಟಿಯಲ್ಲಿರುವಂಥ ಸಮುದಾಯಗಳು ಯಾವುದೇ ರೀತಿ ಇವತ್ತಿನವರೆಗೂ ರಾಜಕೀಯ ಪ್ರಾತಿನಿಧ್ಯವನ್ನು ಹೊಂದಿಲ್ಲ. ಇವೊಬ್ಬರು ಕೂಡ ನೌಕರಿಯಲ್ಲಿಲ್ಲ, ಶಿಕ್ಷಣವನ್ನು ಪಡೆದಿಲ್ಲ. ಈ ಸಮುದಾಯಗಳು ಮುಂದೆ ಬರಬೇಕನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಾಗಮೋಹನ್ ದಾಸ್ ಅವರು ಕ್ಲಿಯರಾಗಿ 1% ಪ್ರವರ್ಗ 1ರಲ್ಲಿ ಈ ಒಂದು ಸಮುದಾಯಗಳಿಗೆ 1% ನೀಡಬೇಕಂತೇಳಿ ಕ್ಲಿಯರಾಗಿ ಬರೆದಿದ್ದನ್ನು ನಾವೆಲ್ಲರೂ ನೋಡಿದ್ದೀವಿ. ಅದನ್ನು ಮಾರ್ಪಾಡು ಮಾಡಿ ಸುಮ್ಮನೆ ಏನೋ ತಾಂತ್ರಿಕ ದೋಷ ಅಂತ ಹೇಳ್ತಾರೆ. ತಾಂತ್ರಿಕ ದೋಷ ಏನೂ ಇಲ್ಲ. ಇಲ್ಲೇ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಕೂಡ 1% ಅಲೆಮಾರಿಗಳಿಗೆ ಕೊಟ್ಟಿದ್ದಾರೆ. ಅದು ಯಾವುದೇ ರೀತಿ ರೋಸ್ಟರ್ನಲ್ಲಿ ಯಾವುದೇ ರೀತಿ ತೊಂದರೆ ಆಗದಾಗೆ ಅದನ್ನು ಸರ್ಕಾರ ನಿಭಾಯಿಸಿದೆ. ನಮಗೂ ಕೂಡ ಅದೇ ರೀತಿ 1% ಕೊಟ್ಟು ನಮ್ಮ ಈ ಸಮುದಾಯಗಳು ಏನಿದ್ದೀವಿ, ನಾವೇನು ಮುಖ್ಯವಾಹಿನಿಗೆ ಬರಬೇಕು
ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ನಮಗೆ ಇದೊಂದು ಅನುಕೂಲ ಮಾಡಿಕೊಡ್ತಾರೆ ಅನ್ನುವಂಥ ಭಾಳಷ್ಟು ನಿರೀಕ್ಷೆ ಇತ್ತು. ಇವತ್ತು ರಾಜಕೀಯ ಒಂದು ಷಡ್ಯಂತ್ರದಿಂದ ನಾವು ಯಾರೂ ಕೂಡ MLA MP ಗಳು ನಮ್ಮ ಸಮುದಾಯಗಳಿಲ್ಲ ಗಳಲ್ಲಿಲ್ಲ. ಯಾಕಂದರೆ ನಾವು ಧ್ವನಿ ಎತ್ತುವಂಥ ಧ್ವನಿ ಇಲ್ಲದಂಥ ಒಂದು ಸಮುದಾಯಗಳು ನಮ್ಮ ಇಂಥ ಸಮುದಾಯಗಳು ಯಾವುದೇ ರೀತಿ ನಮ್ಮನ್ನು ಕೇಳಲ್ಲ. ಇದನ್ನು ಬೇರೆ ಬೇರೆ ಜಾತಿಗಳಿಗೆ ಕೊಟ್ಟು ಅವ್ರ ಜೊತೆ ಇವ್ರನ್ನ ಸೇರಿಸ್ಬಿಡೋಣ ಅನ್ನುವಂಥ ಹುನ್ನಾರದಿಂದ ಈ ಕೆಲಸ ಆಗಿದೆ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಸಣ್ಣ ಸಣ್ಣ ಮೀನುಗಳನ್ನು ಓದು ಸಮುದ್ರದಲ್ಲಿ ತಿಮಿಂಗಲಗಳ ಕೈಯಲ್ಲಿ ಕೊಟ್ಟಂಗೆ ನಮ್ಮದಾಗಿದೆ. ಯಾಕಂದರೆ ಅವೆಲ್ಲ ತಿಂದುಬಿಡ್ತಾವೆ ನಮ್ಮನ್ನು. ಯಾಕಂದರೆ ಯಾವುದೇ ರೀತಿ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ನಮಗೆ ಅವಕಾಶ ಸಿಗಲ್ಲ. ಈಗ ಅಟ್ಲೀಸ್ಟ್ 1% ಆದರೂ ನಮಗೆ ನಾಗಮೋಹನ್ ದಾಸ್ ವರದಿ ಪ್ರಕಾರ ಕೊಟ್ಟರೆ ನಾವು ಏನಾದರೂ ಈ ಸಮಾಜಗಳು ಈ ಅಲೆಮಾರಿ ಕುಟುಂಬಗಳು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ಮತ್ತೆ ಭಿಕ್ಷಾಟನೆ, ಮತ್ತೆ ಗುಡಿಸಲು, ಮತ್ತೆ ಟೆಂಟ್ಗಳಲ್ಲಿ ಮಲ್ಕೊಂಡು ಯಾವುದೇ ರೀತಿ ಒಂದು ನೌಕರಿಯನ್ನು ಕೂಡ ಪಡಿಲಾರದೆ, ರಾಜಕೀಯ ಯಾವುದೇ ರೀತಿ ಒಂದು ಪ್ರಾತಿನಿಧ್ಯ ಪಡಿಲಾರದೆ ನಾವು ಹೀಗೆ ಹೋಗುವಂಥ ಪರಿಸ್ಥಿತಿ ಬರ್ತದೆ ಮೇಡಮ್. ಸರ್, ಈಗ ಇದ್ದಂತಹ 1% ಮೀಸಲಾತಿನೂ ಈ ಪ್ರವರ್ಗ 3ಕ್ಕೆ ಸೇರಿಸಿರೋದ್ರಿಂದ ಅದು ಕಿತ್ಕೊಂಡಂಗೆ ಆಯಿತು ಅಂತ ಅನಿಸುತ್ತಲ್ಲ? ಖಂಡಿತ ಮೇಡಮ್, ಖಂಡಿತ. ಅದು ಯಾಕಂದರೆ ಕಿತ್ಕೊಂಡಾಗ ನಮಗೆ ಇದು ಯಾವುದು ಹಿಂದುಳಿಕೆ ಇದೆಯಲ್ಲ, ಈ ಎಲ್ಲ ಒಂದು ಕ್ಷೇತ್ರದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಎಲ್ಲ ಕ್ಷೇತ್ರದಿಂದ ಹಿಂದೆ ಇದೆ ಈ ಅಲೆಮಾರಿ ಸಮುದಾಯಗಳು ಅಂತೇಳಿ ನಾಗಮೋಹನ್ ದಾಸ್ ಅವರು ಈ ಒಂದು ಪ್ರವರ್ಗ 1ರಲ್ಲಿ ನಮಗೆ 1% ಮೊದಲು ಬೇಡಿಕೆಯನ್ನು ಇಟ್ಟಿದ್ದರು. ಅದನ್ನು ಇವರು ಏನು ಸರಿ ABC ಅಂತೇಳಿ 3 ಮಾಡಿ ಆ ಎಲ್ಲ ಬಲಿಷ್ಠ ಜಾತಿಗಳ ಜೊತೆ ನಮ್ಮ ಸೇರಿಸಿದಾರಲ್ಲ, ನಾವು ಯಾವುದೇ ರೀತಿ ಸೌಲಭ್ಯಗಳನ್ನ ಪಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇಲ್ಲವೇ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇದೊಂದು ನಿನ್ನೆ ಬರೆದಂಥ ಒಂದು ಶಾಸನ ಇದೆಯಲ್ಲ, ಈ ನಮ್ಮೆಲ್ಲ 49 ಅಲೆಮಾರಿಗಳಿಗೆ ಇದೊಂದು ಮರಣ ಶಾಸನ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಮೇಡಮ್. ನಮಗೆ ಭಾಳ ದುಃಖ ಆಗಿದೆ. ಯಾಕೆಂದರೆ ಇದು ಅಹಿಂದ ಸರ್ಕಾರ ಅಂತ ಹೇಳ್ಕೊಳ್ಳೋ ಸರ್ಕಾರ ನಿಜವಾಗ್ಲೂ ಶೋಷಿತ ವರ್ಗ, ಆ ಶೋಷಿತರಲ್ಲಿ ಶೋಷಿತರು ಅಂದರೆ ನಮ್ಮ ಅಲೆಮಾರಿ ಸಮುದಾಯಗಳು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಭೂಮಿನಲ್ಲಿ, ವಸತಿನಲ್ಲಿ ಎಲ್ಲ ರೀತಿ ವಂಚಿತರು ಇವತ್ತು ಗುಡಿಸಲು ಬದುಕ್ತಾ ಇದ್ದಾರೆ. ಈ ಸಮುದಾಯಗಳು 49ರಿಂದ 59 ಸಮುದಾಯಗಳಿಗೆ ನ್ಯಾಯ ಸಿಗೋ ರೀತಿಯಲ್ಲಿ ಮನಸ್ಥಿತಿ ಆಳುವ ಶಕ್ತಿಗಳಿಗಿರಬೇಕು. ಅಹಿಂದ ಅಂತ ಮಾಡಿಬಿಟ್ಟು ಬರೀ ರಾಜಕೀಯ ಚುಕ್ಕಾಣಿ ಹಿಡಿಯೋದಷ್ಟೇ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಭಾಳ ಮುಖ್ಯವಾಗಿ ನಮ್ಮ ಯಾರು ಒಂದು ಅಲೆಮಾರಿ ಸಮುದಾಯಗಳು SCಗಳಲ್ಲಿದ್ದಾರೆ ಅವ್ರಿಗೆ ಪ್ರತ್ಯೇಕವಾದ ಜನಸಂಖ್ಯೆ ಆಧಾರದ ಒಂದು ಮೀಸಲಾತಿ 1% ಮೀಸಲಿಡಬೇಕು. ಅದೇ ನಾಗಮೋಹನ್ ದಾಸ್ ವರದಿ ಹೇಳಿದೆ. ನಾಗಮೋಹನ್ ದಾಸ್ ವರದಿ ಪ್ರಕಾರ ನೀವೇನು ಇಷ್ಟು ವರ್ಷ ಮೀಣಮೇಸಿ ಎಣಿಸಿ ಮುಂದುವರಿಸ್ತಾ ಇದ್ದೀರಾ, ಅದ್ರ 1% ಅನುಗುಣವಾಗಿ ಈ 49ರಿಂದ 59 ಸಮುದಾಯ ಕೊಟ್ಟಿದೆ. ನೀವೇ 150 ಕೋಟಿ ದುಡ್ಡು ಹಾಕಿ ಅದನ್ನು ನಾಗಮೋಹನ್ ದಾಸ್ ವರದಿ ಮಾಡಿದ್ದೀರಾ. ನಾಗಮೋಹನ್ ದಾಸ್ ವರದಿ ಮಾಡ್ತೀರಾ ಅಂದರೆ ಅದರ ಸತ್ಯನ ಪರಿಗಣನೆ ತೊಗೊಳ್ಳಿಲ್ಲ ಅಂದರೆ ಆ 150 ಕೋಟಿ ಒದಗಿಸಿ ಏನು ಪ್ರಯೋಜನ? ನಾವು ಅಲೆಮಾರಿ ಜನರಿಗಾಗಲೇ ಮನೆಗಳು ಕಟ್ಸ್ಕೊಡ್ಬೋದು, ಸುಮ್ಮನೆ ವೇಸ್ಟ್ ಅದು. ಸೊ ಆ ನಿಟ್ಟಿನಲ್ಲಿ ನೀವು ಕರೆಕ್ಟಾಗಿ ಇದನ್ನು ನ್ಯಾಯ ಒದಗಿಸಿ ನಮಗೇನು ಒಂದು 6% ಎಡಗೈ, 6% ಬಲಗೈ, ಅದ್ರ ಜೊತೆ ನೀವು 5% ಕೊಲಂಬೋ ಅನ್ನೋ ಸ್ಪರ್ಶನ್ ಅಂತ ಹೇಳಿದ್ರೆ ಅದನ್ನು 4 ಮಾಡಿಬಿಟ್ಟು 1% ಈ ಒಂದು 49ರಿಂದ 59 ಸಮುದಾಯ ಯಾರ್ಯಾರು ನಮ್ಮ ಸಾಂಸ್ಕೃತಿಕ ಪ್ರಪಂಚನ ಕರ್ನಾಟಕದ ಹೆಮ್ಮೆಯಿಂದ ಎತ್ತಿ ಹಿಡಿತಾ ಇದೆ, ನಮ್ಮ ಕಲೆಯ ಪ್ರಪಂಚ ಎತ್ತಿ ಹಿಡಿತಾ ಇದ್ದಾರೆ, ನಮ್ಮ ಭಾಷೆಯ ಒಂದು ಪ್ರಾದೇಶಿಕತೆ ಎತ್ತಿ ಹಿಡಿತಾ ಇದೆ. ಈ ಸಮುದಾಯಗಳು ನ್ಯಾಯ ಒದಗಿಸೋದು ನಿಮ್ಮ ಕರ್ತವ್ಯ, ಒದಗಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಖಂಡಿತ ಈ ಸಮುದಾಯಗಳಿಗೆ ನಮಗೆ ನ್ಯಾಯ ಒದಗಿಸಿಲ್ಲ. ನಮಗೆ ಸಾಮಾಜಿಕ ನ್ಯಾಯ ಅಂದರೆ ಏನು ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ. ನಿಮಗೆ ಏನು ಮಾಡಬೇಕು ಅಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಒಂದು ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಈ ಸಮುದಾಯಗಳಿಗೆ ಒಂದು ಸ್ವಲ್ಪ ಬೂಸ್ಟ್ ಕೊಡಬೇಕು. ಯಾಕಂದರೆ ಯಾರು ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ ಅಂದರೆ ಬೇರೆ ಬೇರೆ ಪಕ್ಷಗಳು ಅನ್ಯಾಯ ಮಾಡ್ತಾ ಬರ್ತಾ ಇದ್ದಾವೆ. ಅದ್ರ ಜೊತೆ ಈ ವ್ಯವಸ್ಥೆನೇ ಅನ್ಯಾಯವಾಗಿ ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ಅವ್ರು ಹುಟ್ಟಿದಾಗಿಂದ ಭಾಳ ಕಷ್ಟದಲ್ಲಿ ಗುಡಿಸಲಲ್ಲಿ 50, 60, 70 ವರ್ಷ ಬಡತನದಲ್ಲಿ ಬದುಕೊಂಡು ಭಿಕ್ಷಾಟನೆ ಮಾಡ್ಕೊಂಡಿದ್ದಾರೆ. ಈ ಸಮುದಾಯಗಳಿಗೆ ಸಹಾಯ ಮಾಡಬೇಕು ಹೊರತು ನೀವು ಅವ್ರಿಗಿಂತ ಬಲಿಷ್ಠ ಜೊತೆ ಅವ್ರನ್ನ ಸೇರಿಸಿದ್ರೆ ಅವ್ರು ಎಲ್ಲಿ ಮೇಲ್ ಬರೋಕ್ಕೆ ಸಾಧ್ಯ? ಅವ್ರಿಗೆ ಹೆಂಗೆ ಪ್ರಾತಿನಿಧ್ಯ ಸಿಗೋಕ್ಕೆ ಸಾಧ್ಯ? ಸೊ ಆ ನಿಟ್ಟಿನಲ್ಲಿ ನಮ್ಮ 1% ಅನ್ನೋದು ಅಲೆಮಾರಿ ಸಮುದಾಯಗಳಿಗೆ ಬಹುಶಃ ನೀವೇನು ಇದಕ್ಕೆ ನಿಮ್ಮ ಒಂದು ರೀತಿಯ ಅಹಿಂದ ಅಂತ ಹೇಳಿಕೊಂಡು ಆದರೂ ಕೂಡ ನ್ಯಾಯ ಒದಗಿಸದೇ ಇರೋದ್ರಿಂದ ಎಲ್ಲ ಅಲೆಮಾರಿಗಳು ಸಂಘಟನೆ ಆಗೋ ಕಾರಣ ಆಗಿದೆ. ಇವತ್ತಲ್ಲ ನಾಳೆ ಈ ಸಮುದಾಯಗಳು ಗಟ್ಟಿಯಾದ ಸಂಘಟನೆ ಆಗಿ ನಿಮ್ಮನ್ನು ಅಥವಾ ಯಾವುದೇ ಒಂದು ಅಸಮಾನತೆ ಪಕ್ಷಗಳನ್ನ ಆಚೆ ಹಾಕುವ ಒಂದು ರೀತಿಯ ಗಟ್ಟಿ ಶಕ್ತಿ ಆಗುವ ಲಕ್ಷಣಗಳಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ, ಒಳ ಮೀಸಲಾತಿ ನ್ಯಾಯ ಒದಗಿಸಬೇಕು ಅನ್ನೋ ಹೋರಾಟಕ್ಕೆ ಎಲ್ಲ ಜಾತಿ ಜನಾಂಗದವರು, ಅನೇಕ ಸಿದ್ಧಾಂತದವರು ಸೇರಿ ನಿಜವಾಗ್ಲೂ ನ್ಯಾಯಕ್ಕೋಸ್ಕರ ನಿಂತಿರೋದು ಒಳ್ಳೆ ಬೆಳವಣಿಗೆ. ಇದು ಒಂದು ರೀತಿ ಸಿದ್ಧಾಂತ ಮೀರಿದ್ದು, ಇದು ಒಂದು ರೀತಿ ನ್ಯಾಯಕ್ಕೋಸ್ಕರದ ಒಂದು ಹೋರಾಟ. ಸೊ ಆ ನಿಟ್ಟಿನಲ್ಲಿ ನಮಗೆ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಬೇಕು. ಈ ಅಲೆಮಾರಿ ಸಮುದಾಯಗಳು ಏನು ನಾಗಮೋಹನ್ ದಾಸ್ ವರದಿನಲ್ಲಿ 1% ಅಂತ ಹೇಳಿದೆ, ಅದು ನ್ಯಾಯ ಒದಗಿಸಿ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.
ಖಂಡಿತ ನಾವು ಹೋರಾಟಗಳನ್ನ ಮುಂದುವರಿಸುವಾಗ ನಮ್ಮ ಸಂಘಟನೆಗಳು ಇವಾಗಲೇ 8 ವರ್ಷಗಳು, ಇದು 35 ವರ್ಷದ ಒಳ ಮೀಸಲಾತಿ ಹೋರಾಟ. ನಾನು ಕೂಡ 8-9 ವರ್ಷಗಳಿಂದ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಅಲೆಮಾರಿ ಸಮುದಾಯ ಯಾರ್ಯಾರು ಇವತ್ತಿಗೂ ಗುಡಿಸಲು ಬದುಕ್ತಾ ಇದೆ ಅವರೆಲ್ಲ ಹೋಗಿ ಅವ್ರ ಹತ್ರ ಮಾತಾಡಿ ನಾವೆಲ್ಲ ಜೊತೆಗೆ ಸೇರಬೇಕು, ನಿಮಗಾಗಿರೋ ಅನ್ಯಾಯ ನಿಮ್ಮ ಪರವಾಗಿ ನಾವು ನಿಂತಿರ್ತೀವಿ ಅಂತ ಹೇಳ್ಕೊಂಬರ್ತಾ ಇದ್ದೀವಿ. ಸೊ ನಾವೆಲ್ಲರೂ ಸೇರಿ ನಮ್ಮ ಸಂಘಟನೆ ಇನ್ನೂ ಬೆಳೆಯುತ್ತೆ, ಇನ್ನೂ ಜಾಸ್ತಿ ಜನ ಬರ್ತಾರೆ, ಘೋರವಾದ ಹೋರಾಟ ಬರ್ತಾರೆ. ಯಾವುದು ಒಂದು ರೀತಿ ನ್ಯಾಯಕ್ಕೋಸ್ಕರ ನಿಂತಿರೋ ಪ್ರಗತಿಪರ ಚಿಂತಕರಾಗಿರೋ ಎಲ್ಲ ಜಾತಿ ಜನಾಂಗದ ಆಗಿರ್ಬೋದು, ಬೇರೆ ಬೇರೆ ಪಕ್ಷದವರು ಆಗಿರ್ಬೋದು, ಯಾರೇ ಬನ್ನಿ ನೀವು ನ್ಯಾಯಕ್ಕೋಸ್ಕರ ನಿಂತ್ಕೊಳ್ಳಿ, ನಾವು ಈ ಪಕ್ಷದ ಮೇಲೆ ಒತ್ತಡ ಹಾಕ್ತೀವಿ, ಕೋರ್ಟ್ಗೂ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. BJP ಏನು ನಮಗೆ ಅಲೆಮಾರಿಗಳು ನ್ಯಾಯ ಒದಗಿಸಿಲ್ಲ, ಕಾಂಗ್ರೆಸ್ ಅಲೆಮಾರಿಗೆ ನ್ಯಾಯ ಒದಗಿಸಿಲ್ಲ, ಕಮ್ಯುನಿಸ್ಟ್ JDS ಅಲೆಮಾರಿಗೆ ನ್ಯಾಯ ಒದಗಿಸಿಲ್ಲ. ಆದರೆ ಯಾರೇ ಪ್ರಜಾಪ್ರಭುತ್ವ ಮಾತಾಡೋಕ್ಕೆ ಹಕ್ಕು ಎಲ್ಲರಿಗೂ ಇದೆ. ನೀವೇನು ಮಾಡ್ತೀರೋ, ನೀವೇನು ಹೇಳ್ತೀರೋ ನೀವು ಹೇಳಿ, ಮಾತಾಡಿದ ತಕ್ಷಣ ಬರೀ ಮಾತಲ್ಲೇ ಬಿಡೋದಲ್ಲ, ನುಡಿದಂತೆ ನಡೆಯೋರಾಗಿ ಅದನ್ನು ನಮ್ಮ ಅಲೆಮಾರಿ ಜನಾಂಗದ ನಿಮ್ಮನ್ನು ನುಡಿದಂತೆ ನಡೆಯೋರಾಗಿ ಮಾಡಿಸ್ತಾರೆ. ಸೊ ಆ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾಗಿ ನಡ್ಕೊಳ್ಳಿ. ಯಾವುದೇ ಪಕ್ಷ ಆಗಲಿ ಈ ಪ್ರಾತಿನಿಧ್ಯ ಕೊಡಬೇಕು ಮತ್ತು ಅಲೆಮಾರಿ ಸಮುದಾಯದ ಏಳಿಗೆಗೋಸ್ಕರ ಭಾಳ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಬಲಪಂಥಿ BJP ನ್ಯಾಯ ಒದಗಿಸಿಲ್ಲ, ಮಧ್ಯಪಂಥಿ ಕಾಂಗ್ರೆಸ್ JDS ನ್ಯಾಯ ಒದಗಿಸಿಲ್ಲ, ಎಡಪಂಥಿ ಕಮ್ಯುನಿಸ್ಟ್ ನ್ಯಾಯ ಒದಗಿಸಿಲ್ಲ. ನಮ್ಮದೇ ಆದ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮನ ಸತ್ಯ ಪಂಥ ನಾವು ನ್ಯಾಯ ಒದಗಿಸ್ತೀವಿ. ನಾವು ಒಂದು ಗಟ್ಟಿಯಾದ ರಾಜಕೀಯ ಪರಿವರ್ತನೆ ಕರ್ನಾಟಕಕ್ಕೆ ಬರ್ತಾ ಇದೆ, ಅದು ಅಲೆಮಾರಿಯ ಮುಂಚೂಣಿಗಳಲ್ಲಿದ್ದು ಆ ಪರಿವರ್ತನೆ ಸಾಧ್ಯ ಉಂಟಿದೆ ಅಂತ ನನಗೆ ಭರವಸೆ ನನಗಿದೆ. ಸರ್ಕಾರ ಭಾಳ ಘನಘೋರವಾದಂಥ ಅನ್ಯಾಯ ಮಾಡಿದೆ ಅಲೆಮಾರಿಗಳಿಗೆ. ಈ ಅಲೆಮಾರಿಗಳಿಗೆ ಏನು ಗತಿನೇ ಇಲ್ಲ. ಗತಿ ಇಲ್ಲದವ್ರನ್ನ ಗುರುತಿಸಿ ಒಂದು ಕನಿಷ್ಠ ಸೌಜನ್ಯ ಹೃದಯವಂತಿಕೆ ಈ ಸರ್ಕಾರಕ್ಕೆ ಇಲ್ಲ. ಹಾಗಾಗಿ ಈ ಸುಮ್ಮನೆ ಈ ಜನಾಂಗ ಭಾಳ ಕಡಿಮೆ ಜನಸಂಖ್ಯೆ ಇದೆ, ಈ ಜನಾಂಗಕ್ಕೆ ವಿಷಯ ಕೊಟ್ಬಿಟ್ರೆ ಅವ್ರಿಗೆ ಪ್ರಾಬ್ಲಮೇ ಇರೋದಿಲ್ಲ ಅಂತಕ್ಕಂಥ ಭಾವನೆ ನಂದಾಗಿದೆ. ಬಲಿಷ್ಠವಾದಂಥ ಸಮುದಾಯದ ಜೊತೆಗೆ ನಮ್ಮನ್ನ ಅಲೆಮಾರಿಗಳನ್ನು ಸೇರಿಸಿ ಮೀಸಲಾತಿನ ಕೊಟ್ಟಿದ್ದಾರೆ. ಇದು ಹೆಂಗಾಗಿದ್ದಾರೆ ಅಂದರೆ, ನಮ್ಮ ಬಲಿಷ್ಠ ನಾಯಕರು ಹೇಳಿದಂತೆ ದೊಡ್ಡ ಒಂದು ಸಮುದ್ರದಲ್ಲಿ ದೊಡ್ಡ ತಿಮಿಂಗಲಗಳ ಜೊತೆ ಸಣ್ಣ ಮೀನುಗಳನ್ನು ಬಿಟ್ಟಂತೆ. ಅವು ನಮ್ಮನ್ನು ಬದುಕಲು ಬಿಡಲ್ಲ, ತಾವೇ ತಿಂದು ತೇಗಿ ತಾವು ಜೀವಂತವಾಗಿ ಬಲಿಷ್ಠವಾಗಿ ಬೆಳೆಯುತ್ತವೆ. ಅದೇ ರೀತಿ ಇವಾಗ ನಮ್ಮ ಸಮುದಾಯ, ಅಲೆಮಾರಿ ಸಮುದಾಯ ಅದೇ ರೀತಿ ಆಗಿದೆ. ಇದೇನಿದೆ 59 ಜಾತಿ ಅಲೆಮಾರಿ ಜನಾಂಗ, ಅವರಿರುವಂಥ 35 ಲಕ್ಷ ಜನಾಂಗದಲ್ಲಿ ನಾವಿರುವಂಥ 5-6 ಲಕ್ಷ ಜನಾಂಗ 59 ಜಾತಿ ಇದೆ. ಅದು 3 ಜಾತಿ ಸೇರಿದರೆ ಅದರಲ್ಲಿ 4-5% ಜಾತಿಗೂ ಜನಾಂಗದವ್ರು ನಾವು ಹಂಗಿಲ್ಲ. ಅದೇ ರೀತಿ ನಾವು ಜನಾಂಗದ ಮುಖಾಂತರ ಮಾಡಿದಂಥ ಇದು ವರದಿ ಏನಿದೆ, ಜನಾಂಗ ಸಂಖ್ಯೆ ಮುಖಾಂತರ ಮಾಡಿದ್ದಾರೆ. ಈ ವರದಿ ಸಂಖ್ಯೆ ಮುಖಾಂತರವಲ್ಲ, ತಳಮಟ್ಟದ ವ್ಯವಸ್ಥೆ ನೋಡಿಕೊಂಡು ಯಾರ್ಯಾರು ಅಸ್ಪೃಶ್ಯರು ಪುರುಷರು ಅಂತ ಏನೇನು ಮಾಡಿದಾರಲ್ಲ, ಯಾರ್ಯಾರಿಗೆ ಅನುಕೂಲವಾಗಿ ದೊರಕಿಲ್ಲ ಎಂಬುದನ್ನು ನೋಡಿ ಜನಸಂಖ್ಯೆ ಮತ್ತು ಇದು ಮೀಸಲಾತಿಯನ್ನು ನೀಡಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಅಷ್ಟೇ. ಹಾಗೆ ಮೀಸಲಾತಿ ನೀಡಿರೋದವರು ಬರೀ ಜನಸಂಖ್ಯೆಯ ಪ್ರಕಾರ ಹೊರತು ಯಾವುದೇ ಕಡೆಗಣನೆ ಆಗಿರುವಂಥ ಸಮುದಾಯಕ್ಕೆ ಅಂತಾಗಿ ನೀಡಿಲ್ಲ. ಬಲಿಷ್ಠವಾಗಿ ಜನಸಂಖ್ಯೆ ಮುಖಾಂತರನೇ ಮೀಸಲಾತಿಯನ್ನು ನೀಡಿದ್ದಾರೆ. ಅದಕ್ಕೆ ನಂದು ಒಂದು ದೊಡ್ಡ ಧಿಕ್ಕಾರವಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಜನ ಏನಿದ್ರು ಕಾಂಗ್ರೆಸ್ನೇ ನಂಬ್ಕೊಂಡು ಬಂದಿರತಕ್ಕಂಥ ಜನ. ಈ ಕಾಂಗ್ರೆಸ್ ಸರ್ಕಾರ ನಮಗೆ ನೆಮ್ಮದಿ ನೆಲೆ ಕೊಡ್ತದ ಅಂತ 100% ಭರವಸೆ ಕೊಟ್ಟು ಅವ್ರಿಗೆ ವೋಟ್ ಮಾಡಿ ಅವ್ರನ್ನೇ ಬೆಂಬಲಿಸಿರ್ತಂತ ನಮ್ಮ ಅಲೆಮಾರಿ ಸಮುದಾಯ ಇವತ್ತು 1% ಅಂತಂದೇಳಿ ಎಲ್ಲೋ ಒಂದು ದೊಡ್ಡ ಸಮುದ್ರದಲ್ಲಿ, ಈಗ ನಮ್ಮ ತಮ್ಮ ಹಳೆಯ ಹೇಳಿದಂತೆ ತಿಮಿಂಗಲಗಳ ಬಾಯಲ್ಲಿ ಚಿಕ್ಕ ಮೀನುಗಳು ಬಿಟ್ಟಂತೆ ಆಗಿದೆ. ಈಗ ಇವ್ರು ನಂಬ್ಕೊಂಬಂದದಕ್ಕೆ ಈ ಥರ ಆಗಿದೆ. ಆದರೂ ಇದು 1% ನಮಗೆ ಕೊಡೋ ತನಕ ಈ ಅಹೋರಾತ್ರಿ ಧರಣಿ ಇಲ್ಲಿಗಂತ ಸ್ಟಾಪ್ ಮಾಡಲ್ಲ ನಾವು, ಇನ್ನೂ ಕಂಟಿನ್ಯೂ ಆಗಿರ್ತದೆ. ಅವರಿಂದ 1% ಪಡ್ಕೊಳ್ಳೋವರೆಗೂ ನಮ್ಮ ಧರಣಿ ತಪ್ಪಲ್ಲ.